this morning? ಈ ಒಂದು ಬೆಳಗಿನ ಸಮಯದಲ್ಲಿ ಎಲ್ಲರೂ ಸಂತೋಷವಾಗಿದ್ದೀರಾ? Are you happy this morning? ಬೆಳಗಿನ ಸಮಯದಲ್ಲಿ ಸಂತೋಷವಾಗಿದ್ದೀರಾ? Happy in Jesus? ಯೇಸುವಿನಲ್ಲಿ ಸಂತೋಷವಾಗಿದ್ದೀರಾ? Hallelujah. Hallelujah. I bring greetings to you all in the risen name of the Lord Jesus Christ this morning. ಈ ಒಂದು ಬೆಳಗಿನ ಸಮಯದಲ್ಲಿ ಪುನರುತ್ಥಾನವಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುವಂತವನಾಗಿದ್ದೇನೆ. There is no greater joy to be in the house of God every Sunday. ಪ್ರತಿಯೊಂದು ಭಾನುವಾರ ದಿನದಲ್ಲಿ ಕರ್ತನ ಮಂದಿರದಲ್ಲಿ ಕಾಣಲ್ಪಡುವುದಕ್ಕಿಂತ ಬೇರೆ ಯಾವುದೇ ಆದ ದೊಡ್ಡ ಆನಂದವಿಲ್ಲ. Because only in the house of God you get good news. ಯಾಕಂದ್ರೆ ದೇವರ ಮನೆಯಲ್ಲಿ ಮಾತ್ರವೇ ಒಳ್ಳೆಯ ಸಂದೇಶವನ್ನು ಕೇಳುವುದಕ್ಕೆ ಸಾಧ್ಯ. Because outside you only hear bad news. ಯಾಕಂದ್ರೆ ಹೊರಗಡೆ ನೀವು ಹೋಗುವಂತ ಸಮಯದಲ್ಲಿ ಬರೀ ಕೆಟ್ಟ ಸುದ್ದಿಯನ್ನೇ ಕೇಳುವಂತವರಾಗಿರುತ್ತೀರಾ. Only in the house of God you get the good news. ಬರೀ ದೇವರ ಮನೆಯಲ್ಲಿ ಮಾತ್ರವೇ ಒಳ್ಳೆಯ ಸಂದೇಶವನ್ನು ಕೇಳುವುದಕ್ಕೆ ಸಾಧ್ಯ. Hallelujah. Hallelujah. It's wonderful to be in the house of God. ದೇವರ ಮಂದಿರದಲ್ಲಿ ಕಾಣಲ್ಪಡುವುದು ಬಹಳ ಒಂದು I want to straight away get into the word of God. ನಾನು ವೇಗವಾಗಿ ದೇವರ ವಾಕ್ಯಕ್ಕೆ ಹೋಗುವುದಕ್ಕೆ ನಾನು ಇಷ್ಟಪಡುತ್ತೇನೆ. If you have your Bible, please turn to the book of Exodus chapter 3. ವಿಮೋಚನೆ ಕಾಂಡ 3ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವೇದವನ್ನು ನಾವು ತಿರುಗಿಸಿಕೊಳ್ಳೋಣ. I just want to talk to you Moses at the burning bush. ಅಲ್ಲಿ ಮೋಶೆಯು ಅಲ್ಲಿ ಉರಿತಿರುವಂತ ಪೊದೆಯದ ಕುರಿತು ನಾನು ಕೆಲವು ವಾಕ್ಯಗಳನ್ನು ಹಂಚಿಕೊಳ್ಳುವುದಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. I'll just quickly give you 4 or 5 things quickly and we'll finish it. ಇದನ್ನು ಇಟ್ಟುಕೊಂಡು ಕೆಲವು 3-4 ವಾಕ್ಯಗಳನ್ನು ಹೇಳಿ ನಾನು ವೇಗವಾಗಿ ಮುಗಿಸುತ್ತೇನೆ. We will not go in full details. I'll just give you a gist of it. ನಾವು ಆಳವಾಗಿ ಹೋಗುವುದಿಲ್ಲ, ಅದಕ್ಕೆ ಬೇಕಾಗಿರುವಂತ ಕಾರ್ಯಗಳನ್ನು ಹೇಳಿ ಮುಗಿಸುವಂತವನಾಗಿರುತ್ತೇನೆ. We know the life of Moses. ನಮಗೆಲ್ಲರಿಗೂ ಗೊತ್ತು ಮೋಶೆಯ ಜೀವನದ ಚರಿತ್ರೆ. What had happened in Egypt. ಐಗುಪ್ತ ದೇಶದಲ್ಲಿ ಏನು ನಡೆಯುತ್ತೆಂದು. The king issued a decree to kill all the male child who are below 2 years. ಅಲ್ಲಿ 2 ವರ್ಷ ಕೆಳಗಡೆ ಇರುವಂತ ಪ್ರತಿಯೊಂದು ಗಂಡು ಮಕ್ಕಳನ್ನು ಅಲ್ಲಿ ಫರೋಹನು ಎಲ್ಲಾ ಮಕ್ಕಳನ್ನು ಅಲ್ಲಿ ಕೊಲ್ಲಿಸಬೇಕೆಂದು ಅಲ್ಲಿ ಆಜ್ಞೆಯನ್ನು ಹೊರಡಿಸಿದನು. And we know the story how they made a small boat and they left a baby Moses in the river Nile. ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಆ ಒಂದು ನೈಲ್ ನದಿಯಲ್ಲಿ ಆ ಮೋಶೆಯನ್ನು ಚಿಕ್ಕ ಒಂದು ಬಟ್ಟಲಿನಲ್ಲಿ ಹಾಕಿ ಆ ಒಂದು ಮಗುವನ್ನು ನೀರಿನ ಮೇಲೆ ಹೇಗೆ ತನ್ನ ತಾಯಿಯಾದ ಮಿರ್ಯಾಮಳು ಅಲ್ಲಿ ಕಳುಹಿಸಿದಳು ಎಂದು ನಮಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. To protect the child from the people who are going to from the soldiers to be killed. ಅಲ್ಲಿ ಇರುವಂತ ಸೈನಿಕರಿಂದ ತನ್ನ ಮಗುವನ್ನು ಕಾಪಾಡಿಕೊಳ್ಳಬೇಕೆಂದು ತಾಯಿಯು ಈ ರೀತಿಯಾದ ಒಂದು ಕಾರ್ಯವನ್ನು ಮಾಡಿದಳು. So they put a baby Moses in the small boat and they left him in the water. ಅಲ್ಲಿ ಚಿಕ್ಕದಾಗಿರುವಂತ ಒಂದು ದೋಣಿಯನ್ನು ಇಟ್ಟುಕೊಂಡು ಮೋಶೆಯಾಗಿರುವಂತ ಮಗುವನ್ನು ಅದರಲ್ಲಿ ಇಟ್ಟು ಅಲ್ಲಿ ನೀರಿನೊಟ್ಟಿಗೆ ಕಳುಹಿಸಿದರು. One side the small boat is going towards river Nile. ಅಲ್ಲಿ ಒಂದು ಕಡೆ ಚಿಕ್ಕದಾಗಿರುವಂತ ಈ ಒಂದು ದೋಣಿಯಲ್ಲಿರುವಂತ ಮಗುವು ಆ ಒಂದು ನೈಲ್ ನದಿಯ ತೀರಕ್ಕೆ ಹೋಗುತ್ತಿದೆ. Other side the Pharaoh's daughter, she's walking and coming to the river Nile to take bath. ಇನ್ನೊಂದು ಕಡೆ ಫರೋಹನ ಮಗಳು ಅಲ್ಲಿ ಸ್ನಾನ ಮಾಡುವುದಕ್ಕಾಗಿ ಎಂದು ಆ ಒಂದು ನೈಲ್ ನದಿಗೆ ಬರುತ್ತಿದ್ದಾಳೆ. That shows God is in control of everything. ಇದೆಲ್ಲದಕ್ಕೂ ಏನು ಅರ್ಥ ಎಂದರೆ ದೇವರು ಎಲ್ಲದಕ್ಕೂ ಆತನು ಮಧ್ಯಸ್ಥಿಕೆಯನ್ನು ವಹಿಸಿಕೊಂಡಿದ್ದಾನೆ ಎಂಬುದು. It shows God's plan is going according to his purpose. ಯಾಕಂದ್ರೆ ಇದು ದೇವರು ಹಾಕಿರುವಂತ ಆಲೋಚನೆಯಾಗಿದೆ, ಉಪಾಯವಾಗಿದೆ. ಯಾಕಂದ್ರೆ ಎಲ್ಲವೂ ಆತನ ಮಹಿಮೆಗೆಂದು ನಡೆಸಬೇಕೆಂಬುದಕ್ಕೋಸ್ಕರ. Baby Moses was coming quietly. When it went near the Pharaoh's daughter, baby started crying. ಅಲ್ಲಿ ಮಗುವಾಗಿರುವಂತ ಮೋಶೆಯು ಅಲ್ಲಿ ಬರುವಂತ ಸಮಯದಲ್ಲಿ ಅದು ಸುಮ್ಮನೆ ಏನು ಗಲಾಟೆ ಮಾಡದೆ ಬರುತ್ತಿತ್ತು. ಆದರೆ ಅಲ್ಲಿ ಫರೋಹನ ಮಗಳು ಬಂದ ತಕ್ಷಣ ಅದು ಅಳುವುದಕ್ಕೆ ಪ್ರಾರಂಭಿಸಿತು. And the Pharaoh's daughter heard it and she took the child from the water. ಅಲ್ಲಿ ಫರೋಹನ ಮಗಳು ಆ ಒಂದು ಶಬ್ದವನ್ನು ಕೇಳಿ ಆ ಒಂದು ಮಗುವನ್ನು ಆ ನೀರಿನಿಂದ ತೆಗೆದುಕೊಂಡಳು. And she named him Moses. ಅದರ ನಂತರ ಅದಕ್ಕೆ ಹೆಸರು ಕೊಟ್ಟಳು ಮೋಶೆ ಎಂದು. Moses means drawing from the water. ಮೋಶೆ ಎಂದು ಹೇಳಬೇಕಾದ್ರೆ ನೀರಿನಿಂದ ತೆಗೆಯಲ್ಪಟ್ಟವನು ಎಂಬುದರ್ಥ. Because she took him from the water, ಆಕೆಯು ನೀರಿನಿಂದ ಆತನನ್ನು ತೆಗೆದುಕೊಂಡಿದ್ದರಿಂದ she named him Moses. ಆತನ ಹೆಸರು ಮೋಶೆ ಎಂದು ಹೆಸರಿಟ್ಟಳು. Means drawing from the water. ಇದರ ಅರ್ಥ ನೀರಿನಿಂದ ತೆಗೆಯಲ್ಪಟ್ಟನು ಎಂದು. So the first thing we learned from Moses, ಮೊಟ್ಟ ಮೊದಲನೇದಾಗಿ ಆ ಮೋಶೆಯಿಂದ ಕಲಿತುಕೊಳ್ಳುವಂತ ಕಾರ್ಯ, Moses means drawing from the water. ಮೋಶೆಯು ನೀರಿನಿಂದ ತೆಗೆದುಕೊಡಲ್ಪಡುವಂತ ವ್ಯಕ್ತಿಯಾಗಿದ್ದಾನೆ. So the first thing we learned, ಮೊದಲನೇದಾಗಿ ನಾವು ಕಲಿತುಕೊಳ್ಳುವಂತದ್ದು, we also like Moses, people should draw something from us. ನಾವು ಸಹ ಮೋಶೆಯ ರೀತಿಯಲ್ಲಿ ಇರಬೇಕು. ಯಾಕಂದ್ರೆ ಜನರು ನಮ್ಮಿಂದ ಏನಾದ್ರೂ ಒಂದನ್ನು ತೆಗೆದುಕೊಳ್ಳುವಂತವರಾಗಿರಬೇಕು. As she drew him from the water, ಆಕೆಯು ಯಾವ ರೀತಿಯಾಗಿ ಮೋಶೆಯನ್ನು ನೀರಿನಿಂದ ತೆಗೆದುಕೊಂಡಳು, I pray and I believe that God's people should be a blessing where others will draw something out of us. ನಾನು ಪ್ರಾರ್ಥನೆ ಮಾಡುತ್ತೇನೆ, ಅದು ಮಾತ್ರವಲ್ಲ ನಂಬಿಕೆ ಮುಖಾಂತರವಾಗಿ ನಾನು ಹೇಳುತ್ತೇನೆ, ಮೋಶೆಯನ್ನು ಯಾವ ರೀತಿಯಾಗಿ ತೆಗೆದುಕೊಂಡಳು ಅದೇ ರೀತಿಯಾಗಿ ದೇವ ಮಕ್ಕಳಾಗಿರುವಂತ ನಾವುಗಳು ಸಹ ಜನರು ನಮ್ಮಿಂದ ಏನಾದರೂ ತೆಗೆದುಕೊಳ್ಳುವಂತ ಸಮಯದಲ್ಲಿ ನಾವು ಸಹ ಅದೇ ರೀತಿಯಾಗಿ ಕೊಡುವಂತವರಾಗಿ ಕಾಣಲ್ಪಡಬೇಕು. God told Abraham, I will bless you and I'll make you a blessing.
ಅಲ್ಲಿ ಅಬ್ರಹಾಮನಿಗೆ ದೇವರು ಹೇಳಿದರು, ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ಅದು ಮಾತ್ರವಲ್ಲ ನೀನು ಬೇರೆಯವರಿಗೂ ಸಹ ಆಶೀರ್ವಾದವನ್ನು ಕೊಡುವಂತವನಾಗಿರುತ್ತೀಯ. God has blessed us so we can be a blessing to others. ದೇವರು ನಮ್ಮನ್ನು ಆಶೀರ್ವದಿಸಿದ್ದಾನೆ, ಅದರ ನಿಮಿತ್ತವಾಗಿ ನಾವು ಸಹ ಬೇರೆಯವರಿಗೆ ಆಶೀರ್ವಾದವನ್ನು ಕೊಡಬೇಕೆಂಬುದಕ್ಕೋಸ್ಕರ. As you're sitting here this morning, is people are able to receive something out of you. ಇಲ್ಲಿ ಕುಳಿತುಕೊಂಡಿರುವಂತ ಜನರು ನಿಮ್ಮ ಮುಖಾಂತರವಾಗಿ ಏನಾದ್ರೂ ಪಡೆದುಕೊಳ್ಳುವುದಕ್ಕೆ ಅವರಿಂದ ಸಾಧ್ಯನಾ? Are you a blessing to other people? ಇಲ್ಲವಾದ್ರೆ ನೀವು ಬೇರೆಯವರಿಗೆ ಆಶೀರ್ವಾದವಾಗಿ ಕಾಣಲ್ಪಡುತ್ತಿದ್ದೀರಾ? For example, ಇದಕ್ಕೆ ಉದಾಹರಣೆ, people, wherever I go, people receive something from me. ನಾನು ಎಲ್ಲೆಲ್ಲಿ ಹೋಗುತ್ತೇನೋ ಜನರು ನನ್ನಿಂದ ಏನಾದ್ರೂ ಒಂದನ್ನು ಪಡೆದುಕೊಳ್ಳುತ್ತಾರೆ. They receive the word, they receive the revelation, they receive so many things. ಅವರು ನನ್ನಿಂದ ದೇವರ ವಾಕ್ಯವನ್ನು ತೆಗೆದುಕೊಳ್ಳುತ್ತಾರೆ, ಇಲ್ಲವಾದ್ರೆ ಅನೇಕ ಪ್ರಕಟಣೆಗಳನ್ನು, ನನ್ನಿಂದ ಅನೇಕ ಕಾರ್ಯಗಳನ್ನು ತೆಗೆದುಕೊಳ್ಳಬಹುದು. People in the choir and music and media, people receive something of them. ಇಲ್ಲಿ ಕೆಲಸ ಮೀಡಿಯಾದಲ್ಲಿ ಕೆಲಸ ಮಾಡುವಂತವರು, ಕೊಯರ್ನಲ್ಲಿ ಇರುವಂತವರು, ಇಲ್ಲವಾದ್ರೆ ಮ್ಯೂಸಿಕ್ ಬಾರಿಸುವಂತವರಿಂದ ಜನರು ಏನಾದ್ರೂ ಒಂದನ್ನು ತೆಗೆದುಕೊಳ್ಳುತ್ತಿರಬಹುದು. Are you are a blessing to the people? ನೀವು ಜನರಿಗೆ ಆಶೀರ್ವಾದಕರವಾಗಿ ಕಾಣಲ್ಪಡುತ್ತಿದ್ದೀರಾ? Are you are a Moses to the church? ಇಲ್ಲವಾದ್ರೆ ನೀವು ಸಭೆಗೆ ಮೋಶೆಯಾಗಿ ಕಾಣಲ್ಪಡುತ್ತಿದ್ದೀರಾ? God wanted you to be a Moses to your church and to your family, where people can receive something good from you. ದೇವರ ಅಪೇಕ್ಷೆ ಯಾವ ರೀತಿಯಾಗಿದೆ ಎಂದು ನೋಡುವಂತ ಸಮಯದಲ್ಲಿ ಆತನು ನೀವು ಮೋಶೆಯ ರೀತಿಯಲ್ಲಿ ಕಾಣಲ್ಪಡಬೇಕು, ಯಾಕೆಂದ್ರೆ ನಿಮ್ಮಿಂದ ಜನರು ಏನಾದ್ರೂ ಒಂದನ್ನು ಪಡೆದುಕೊಳ್ಳುವುದಕ್ಕೆ ಅವರಿಂದ ಸಾಧ್ಯ ಉಂಟಾಗುತ್ತದೆ ಎಂಬ ಉದ್ದೇಶದಿಂದ ನಿಮ್ಮನ್ನು ಮೋಶೆಯ ರೀತಿಯಲ್ಲಿ ದೇವರು ಕಾಣುತ್ತಿದ್ದಾನೆ. It was so surprising that Moses was inside the basket. It did not scream, did not cry, because others will see and they'll kill him. He came quietly, but when it came near the Pharaoh's daughter, the baby started to cry and they heard. ಮೋಶೆಯನ್ನು ನೋಡಿರಿ, ಆತನ ಗುಣವನ್ನು ನೋಡಿರಿ. ಆತನು ಆ ಒಂದು ನೀರಿನಲ್ಲಿ ಬರುವಂತ ಸಮಯದಲ್ಲಿ ಆತನು ಒಂದು ಚೂರಾದ್ರೂ ಅಲ್ಲಿ ಗಲಾಟೆಯನ್ನು ಮಾಡಲಿಲ್ಲ, ಯಾಕೆಂದ್ರೆ ಅಕ್ಕಪಕ್ಕದಲ್ಲಿರುವಂತ ಜನರು ಆತನನ್ನು ಕೊಲ್ಲಬಹುದು, ಇಲ್ಲವಾದ್ರೆ ಸೈನಿಕರು ಆತನನ್ನು ಕೊಂಡು ಕೊಲ್ಲಬಹುದು. ಆದರೆ ಆತನ ಸಮಯವು ಬರುವಂತ ಸಮಯದಲ್ಲಿ ಮಾತ್ರವೇ ಅಲ್ಲಿ ಹೋಗಿ ಆ ಒಂದು ಫರೋಹನ ಮಗಳು ಇರುವಂತ ಜಾಗದಲ್ಲಿ ಮಾತ್ರ ಆತನ ಅಳುವುದಕ್ಕೆ ಪ್ರಾರಂಭಿಸಿದನು. When she heard the sound, ಆಕೆಯು ಈ ಒಂದು ಮಗುವಿನ ಶಬ್ದವನ್ನು ಕೇಳಿದ they went ತಕ್ಷಣ and they took the child from the water. ಆಕೆಯು ಹೋಗಿ ನೀರಿನಿಂದ ಮಗುವನ್ನು ತೆಗೆದುಕೊಂಡಳು. There was a time of silence and there was a time of sound. ಅಲ್ಲಿ ಒಂದು ಅಲ್ಲಿ ಏನು ಶಬ್ದವೇ ಇಲ್ಲದೆ ಇರುವಂತ ಒಂದು ಸಮಯವಿತ್ತು, ನಂತರ ಅಲ್ಲಿ ಮಗು ಅಳುವಂತ ಶಬ್ದವು ಸಹ ಕೇಳಿಸಲ್ಪಟ್ಟಿತು. That is how it is for us. There is a time where we are silent, but there is a time we have to implement or show the sound where people can receive something good from us. ಕೆಲವು ಸಮಯದಲ್ಲಿ ನಾವು ಏನು ಮಾಡದೆ ಇರುವಂತ ಸಮಯವೂ ಇರುತ್ತದೆ, ಅಲ್ಲಿ ಶಬ್ದ ಮಾಡದ ರೀತಿಯಲ್ಲಿ ನಾವು ಕಾಣಲ್ಪಡಬೇಕು. ಆದ್ರೆ ಕೆಲವು ಸಮಯಗಳಲ್ಲಿ ನಾವು ಶಬ್ದವನ್ನು ಮಾಡಬೇಕು, ಯಾಕೆಂದ್ರೆ ಜನರು ನಮ್ಮಿಂದ ಏನಾದರೂ ಒಂದು ಪಡೆದುಕೊಳ್ಳುವಂತ ಅದು ಒಂದು ಸಮಯವಾಗಿ ಏರ್ಪಡಿಸಿದೆ. People must receive the anointing from us, people may receive revelation from us, people may receive ministry from us, people may get some help from us. Some area or other we must be a Moses to our family and to our church. ಜನರು ಒಂದು ವೇಳೆ ನಮ್ಮಿಂದ ಅಭಿಷೇಕವನ್ನು ಪಡೆದುಕೊಳ್ಳಬಹುದು, ಇಲ್ಲವಾದ್ರೆ ಜನರು ನಮ್ಮಿಂದ ದೇವರ ವಾಕ್ಯವನ್ನು ತೆಗೆದುಕೊಳ್ಳಬಹುದು, ಇಲ್ಲವಾದ್ರೆ ನಮ್ಮಿಂದ ಬರುವಂತ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು. ಅದೇ ರೀತಿಯಾಗಿ ನಾವು ಸಹ ಸಭೆ ಆಗಲಿ ಇಲ್ಲವಾದ್ರೆ ಜನರಿಗಾಗಿ ನಮ್ಮಿಂದ ಒಂದು ಆಶೀರ್ವಾದ ಹೊರಟು ಬರಬೇಕು. As you're sitting here this morning, ನೀವು ಒಂದು ಬೆಳಗಿನ ಸಮಯದಲ್ಲಿ ಕುಳಿತಿರುವಂತ ಸಮಯದಲ್ಲಿ check your life and see, ನಿಮ್ಮ ಜೀವಿತವನ್ನು ಪರೀಕ್ಷಿಸಿ ನೋಡಿರಿ. are you a blessing to your family? ನೀವು ನಿಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನು ಕೊಡುವಂತ ರೀತಿಯ ಕಾಣಲ್ಪಡುತ್ತಿದ್ದೀರಾ? Are you a blessing to your neighbors? ಇಲ್ಲವಾದ್ರೆ ಅಕ್ಕಪಕ್ಕದವರಿಗೆ ಆಶೀರ್ವಾದವನ್ನು ತರುವಂತವರಾಗಿ Are you a ಕಾಣಲ್ಪಡುತ್ತಿದ್ದೀರಾ? blessing to your society? ಇಲ್ಲವಾದ್ರೆ ಇರುವಂತ ಜನಾಂಗಕ್ಕೆ ನೀವು ಆಶೀರ್ವಾದವನ್ನು ತರುವಂತ Are you a ಜನರಾಗಿದ್ದೀರಾ? blessing to your church? You have been coming so many years. ಇಲ್ಲವಾದ್ರೆ ಅನೇಕ ವರ್ಷಗಳಿಂದ ಸಭೆಗೆ ಬರುತ್ತಿದ್ದೀರಾ, ಸಭೆಗೆ ನೀವು ಆಶೀರ್ವಾದವಾಗಿ We ಕಾಣಲ್ಪಡುತ್ತಿದ್ದೀರಾ? receive everything from the pulpit. ನಾವು ಇಲ್ಲಿಂದ ಬರುವಂತ ಪ್ರತಿಯೊಂದು ಕಾರ್ಯಗಳನ್ನು ನಾವು We ಸ್ವೀಕರಿಸಿಕೊಳ್ಳುತ್ತೇವೆ. receive everything from the choir and the media. ಅಲ್ಲಿರುವಂತ ಕೊಯರು ಮತ್ತೆ ಮೀಡಿಯಾದವರು ಮಾಡುವಂತ ಪ್ರತಿಯೊಂದು ಕಾರ್ಯಗಳಿಂದ ನಾವು ಸ್ವೀಕಾರವನ್ನು There are ಹೊಂದಿಕೊಳ್ಳುತ್ತೇವೆ. so many volunteers, assistants. We receive everything. ಅನೇಕ ಸಹಾಯಕರು ಉಂಟು, ಅನೇಕ ಸೇವಕರು ಉಂಟು, ಅನೇಕ ಕಾರ್ಯಗಳಿಂದ ನೀವು ಸ್ವೀಕಾರವನ್ನು We are ಹೊಂದಿಕೊಳ್ಳುತ್ತಿದ್ದೀರಾ? only in the side of receiving. Are we in the side of giving? ನಾವು ಬರೀ ಈ ಒಂದು ಸ್ವೀಕರಿಸಿಕೊಳ್ಳುವಂತ ಜನಾಂಗದಲ್ಲಿ ಕಾಣಲ್ಪಡುತ್ತಿದ್ದೀವಾ, ಇಲ್ಲವಾದ್ರೆ ಕೊಡುವಂತ ಜನರಾಗಿಯೂ ಸಹ ಕಾಣಲ್ಪಡುತ್ತಿದ್ದೀವಾ? This day, make a decision and say, I must want to be a blessing to wherever I go. ಈ ದಿನದಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿರಿ, ನಾನು ಎಲ್ಲೆಲ್ಲಿ ಹೋಗುತ್ತೇನೋ ನಾನು ಅಲ್ಲಿ ಆಶೀರ್ವಾದವನ್ನು ಉಂಟು ಮಾಡುವಂತ ವ್ಯಕ್ತಿಯಾಗಿ ಕಾಣಲ್ಪಡಬೇಕು ಎಂದು. When you are blessing to others, God will begin to bless you. ನೀವು ಬೇರೆಯವರಿಗೆ ಆಶೀರ್ವಾದವನ್ನು ತರುವಂತ ವ್ಯಕ್ತಿಗಳಾಗಿ ಕಾಣಲ್ಪಡುವುದಾದರೆ ದೇವರು ನಿಮಗೆ ಆಶೀರ್ವಾದವನ್ನು ಕೊಡುವಂತವನಾಗಿರುತ್ತಾನೆ. When you help others, God will help you. ನೀವು ಬೇರೆಯವರಿಗೆ ಸಹಾಯ ಮಾಡುವಂತ ಸಮಯದಲ್ಲಿ ದೇವರು ಸಹ ನಿಮಗೆ ಸಹಾಯವನ್ನು ಮಾಡುವಂತವನಾಗಿರುತ್ತಾನೆ. Hallelujah. 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 Second thing we see, he was born as a Hebrew. ಅಲ್ಲಿ ಎರಡನೇದಾಗಿ ನೋಡುತ್ತೇವೆ, ಆತನು ಜನನ ಹೊಂದಿದ್ದು ಒಂದು ಇಬ್ರಿಯ ಕುಟುಂಬದಲ್ಲಿ. The
The blood that is flowing inside is the Hebrew blood. ಆತನ ಒಳಗಡೆ ಹರಿಯುತ್ತಿರುವಂತಹ ರಕ್ತವು ಇಬ್ರಿಯ ರಕ್ತವಾಗಿದೆ. But the food and the education, the clothes that he is wearing is the Egyptian. ಆದ್ರೆ ಆತನು ಊಟ ಮಾಡುವಂತದ್ದು, ವಸ್ತ್ರವನ್ನು ಒದ್ದಿಕೊಂಡಿರುವಂತದ್ದು, ಅಲ್ಲಿ ಆ ವಿದ್ಯಾಭ್ಯಾಸ ಮಾಡುತ್ತಿರುವುದು ಐಗುಪ್ತ ದೇಶದಲ್ಲಿ ಕಾಣಲ್ಪಡುವಂತ ವಿದ್ಯಾಭ್ಯಾಸ ಆಗಿರಬಹುದು, ಊಟ ಆಗಿರಬಹುದು, ವಸ್ತ್ರವಾಗಿರಬಹುದು. He was born in a Hebrew, he was born as a Hebrew, but he's growing as an Egyptian. ಅಲ್ಲಿ ಹುಟ್ಟುವಂತ ಸಮಯದಲ್ಲಿ ಆತನು ಇಬ್ರಿಯನಾಗಿ ಅವನು ಹುಟ್ಟಿದನು, ಆದ್ರೆ ಬೆಳೆಯುವಂತ ಸಮಯದಲ್ಲಿ ಒಂದು ಐಗುಪ್ತ ದೇಶದಲ್ಲಿ ಇರುವಂತ ವ್ಯಕ್ತಿಯಾಗಿ ಆತನು ಬೆಳೆಯುತ್ತಿದ್ದಾನೆ. And he was confused. Who I am now? Who I am, Lord? ಆತನಲ್ಲಿ ಕಳವಳ ಉಂಟಾಯಿತು, ದೇವರೇ ನಾನು ಯಾರು? He was busy finding out himself. Who am I? Am I Hebrew or am I Egypt? ಆತನು ತಾನು ಯಾರು ಎಂದು ಅದನ್ನು ತಿಳಿದುಕೊಳ್ಳುವುದಕ್ಕೆ ಆತನು ಅಲ್ಲಿ ಇಲ್ಲಿ ಓಡಾಡುತ್ತಿದ್ದಾನೆ. ಯಾಕೆಂದ್ರೆ ಆತನು ಐಗುಪ್ತ ದೇಶಕ್ಕೆ ಸೇರಿದವನ, ಇಲ್ಲವಾದರೆ ಇಬ್ರಿಯ ಜನಾಂಗಕ್ಕೆ ಸೇರಿದವನ. He was born as a Hebrew. ಆತನು ಹುಟ್ಟಿದ್ದು ಇಬ್ರಿಯ ಜನಾಂಗದಲ್ಲಿ. The food that he's eating, the clothes that he's wearing, the education that he got was all Egyptian style. ಅಲ್ಲಿ ಆತನು ಊಟ ಮಾಡುವಂತದ್ದು, ವಸ್ತ್ರವನ್ನು ಒದ್ದಿಕೊಳ್ಳುವಂತದ್ದು, ಅಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಲ್ಲವೂ ಐಗುಪ್ತ ದೇಶದಲ್ಲಿ ಸರಿ ಸಮಾನವಾಗಿ ಕಾಣಲ್ಪಡುವಂತ ಕಾರ್ಯಗಳು. The blood that is inside him and the culture that is growing is entirely different, and he's confused and is wondering, who am I? ಆತನ ಒಳಗಡೆ ಇರುವಂತಹ ರಕ್ತವು, ಆದ್ರೆ ಆತನು ಬೆಳೆದು ಬರುತ್ತಿರುವಂತಹ ಒಂದು ಪರಿಸರವು ವ್ಯತ್ಯಾಸವಾಗಿ ಕಾಣಲ್ಪಡುತ್ತಿದೆ. ಯಾಕೆಂದ್ರೆ ಆತನಿಗೆ ತಿಳಿಯುತ್ತಿಲ್ಲ ಆತನು ಯಾರು ಎಂದು. While he was confused and searching, who am I, God met him at the burning bush and is trying to show something. ಆತನು ಕಳವಳದಲ್ಲಿ ಇರುವಂತಹ ಸಮಯದಲ್ಲಿ ಯಾರು ಎಂದು ತನ್ನನ್ನು ತಾನೇ ಹುಡುಕಿಕೊಳ್ಳುವಂತಹ ಸಮಯದಲ್ಲಿ ದೇವರು ಆತನಿಗೆ ಪ್ರತ್ಯಕ್ಷನಾದನು ಆ ಒಂದು ಉರಿಯುತ್ತಿರುವಂತಹ ಪೊದೆಯ ನಿಮಿತ್ತವಾಗಿ. It's not a matter what culture or what thing you are, whether you're Hebrew or Egypt, it does not matter. The one who has called you, the one who's loved you, the one who's chosen you, that is more important. ನೀನು ಐಗುಪ್ತ ದೇಶಕ್ಕೆ ಸೇರಿದವನ, ಇಲ್ಲವಾದರೆ ಇಬ್ರಿಯ ಪ್ರಾಂತ್ಯಕ್ಕೆ ಸೇರಿದವನ ಎಂದು ಅಲ್ಲಿ ನಾವು ಯೋಚನೆ ಮಾಡುವುದು ಅಗತ್ಯವಿಲ್ಲ. ಯಾಕೆಂದ್ರೆ ನಿಮ್ಮನ್ನು ಕರೆಯುತ್ತಿರುವಂತವನು ಯಾರು ಎಂದು ನೀವು ತಿಳಿದುಕೊಳ್ಳಬೇಕು. ಯಾಕೆಂದ್ರೆ ಆತನು ನಿಮ್ಮನ್ನು ಯಾವುದಕ್ಕಾಗಿ ಕರೆಯುತ್ತಿದ್ದಾನೆ, ಯಾವ ಉದ್ದೇಶಕ್ಕಾಗಿ ಕರೆಯುತ್ತಿದ್ದಾನೆ ಎಂಬುದನ್ನು ನೀವು ತಿಳಿದುಕೊಳ್ಳುವಂತವರಾಗಿರಬೇಕು. Hallelujah. Hallelujah. God is not worried about your background. ನಿಮ್ಮನ್ನು ಕರೆಯುವಂತವನು ನೀವು ಎಂತ ಜನಾಂಗಕ್ಕೆ ಸೇರಿದವರು ಎಂದು ಆತನು ನೋಡುವುದಿಲ್ಲ. You don't need to get confused. Who am I? ನೀವು ಎಂದು ಕಳವಳಕ್ಕೆ ಒಳಗಾಗುವುದು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನೀವು ಯಾರು ಎಂದು ನೀವು ತಿಳಿದುಕೊಳ್ಳುವುದಕ್ಕೂ ಬೇಡ. If you know whom you are, does not make any difference. ನೀವು ಒಂದು ವೇಳೆ ನೀವು ಯಾರು ಎಂದು ನೀವು ತಿಳಿದುಕೊಳ್ಳುವುದಾದರೆ ಅದರಿಂದ ನಿಮಗೆ ಏನು ಸಹಾಯ ಉಂಟಾಗುವುದಿಲ್ಲ. You should know your God. ನೀವು ನಿಮ್ಮ ದೇವರು ಯಾರೆಂದು ತಿಳಿದುಕೊಳ್ಳಬೇಕು. You should know the God who has chosen you. ನೀವು ನಿಮ್ಮನ್ನು ಆರಿಸಿಕೊಂಡಿರುವಂತ ದೇವರು ಯಾರು ಎಂದು ನೀವು ತಿಳಿದುಕೊಳ್ಳಬೇಕು. You should know the God who's called you. ನಿಮ್ಮನ್ನು ಕರೆಯುವಂತ ದೇವರು ಯಾರು ಎಂದು ನೀವು ತಿಳಿದುಕೊಳ್ಳಬೇಕು. You should know the God who's loved you. ನಿಮ್ಮನ್ನು ಪ್ರೀತಿ ಮಾಡುವಂತ ದೇವರು ಯಾರು ಎಂದು ನೀವು ತಿಳಿದುಕೊಳ್ಳಬೇಕು. When Lazarus was sick, ಅಲ್ಲಿ ಲಾಜರನು ಆ ಒಂದು ಅಸ್ವಸ್ಥನಾಗಿರುವಂತ ಸಮಯದಲ್ಲಿ Martha sends a word. ಮಾರ್ತಳು ಒಂದು ಸಂದೇಶವನ್ನು ಕಳುಹಿಸುತ್ತಾಳೆ. She said, go and tell Jesus, the one whom you love is very sick. ಆಕೆ ಹೇಳಿ ಕಳುಹಿಸುತ್ತಾಳೆ, ಹೋಗಿ ಯೇಸುವಿಗೆ ಹೇಳು, ನೀನು ಪ್ರೀತಿ ಮಾಡುವಂತ ಲಾಜರನು ಆತನು ಅಸ್ವಸ್ಥನಾಗಿದ್ದಾನೆ. It's not the Lazarus is loving you. Go and tell Jesus. She said, Jesus, go and tell him, the one you love is dying. ಇಲ್ಲಿ ಲಾಜರನು ಯೇಸು ಕ್ರಿಸ್ತನನ್ನು ಪ್ರೀತಿ ಮಾಡುತ್ತಾನೆ ಎಂದು ಈ ರೀತಿಯಾಗಿ ಹೇಳಲಿಲ್ಲ. ಆಕೆ ಹೇಳಿ ಕಳುಹಿಸಿದು, ನೀನು ಪ್ರೀತಿ ಮಾಡುವಂತ ಲಾಜರನು ಈ ರೀತಿಯಾಗಿ ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳುಹಿಸಿದಳು. Because every time Jesus visited Martha and Mary's house, we don't see Lazarus was there. ಅಲ್ಲಿ ಪ್ರತಿ ಸಾರಿ ಮಾರ್ತಾಳ ಮರಿಯಳ ಮನೆಗೆ ಯೇಸು ಕ್ರಿಸ್ತನು ಬಂದು ಅಲ್ಲಿ ಬರುವಂತ ಸಮಯದಲ್ಲಿ ಅಲ್ಲಿ ಎಂದಿಗೂ ನಾವು ಲಾಜರನ ಕುರಿತು ನಾವು ನೋಡಿಲ್ಲ. Maybe somewhere you would have met. ಹೇಗೋ ಒಂದು ರೀತಿಯಾಗಿ ಆತನನ್ನು ಸಂಧಿಸಿರಬಹುದು. But the Lazarus loved Jesus does not make difference, but she sent the word and he said, go and tell him, the one you love him is dying. ಲಾಜರನ್ನು ಪ್ರೀತಿ ಮಾಡುವಂತದ್ದು ಇದು ಇಲ್ಲಿ ವ್ಯತ್ಯಾಸವಾಗಿ ಇರಬಹುದು. ಆದರೆ ಇಲ್ಲಿ ಹೇಳಿ ಕಳುಹಿಸುವಂತ ಒಂದು ಸಂದೇಶವು, ನೀನು ಪ್ರೀತಿಸುವಂತ ಲಾಜರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳು ಎಂದು ಹೇಳಿ ಕಳುಹಿಸಿದಳು. Before I used to pray to God, ನಾನು ಮುಂಚಿತವಾಗಿ ದೇವರಿಗೆ ಪ್ರಾರ್ಥನೆ ಮಾಡುವುದಕ್ಕಿಂತ, Lord, I want to hold your hand. ದೇವರೇ ನಾನು ನಿನ್ನ ಕರವನ್ನು ಹಿಡಿಯಬೇಕು. Lord, don't leave my hand. ದೇವರೇ ನನ್ನ ಕರವನ್ನು ಬಿಡಬೇಡ. Lord, hold my hand. ದೇವರೇ ನನ್ನ ಕರವನ್ನು ಹಿಡಿದುಕೋ. I will hold you, Lord. ನಾನು ನಿನ್ನನ್ನು ಹಿಡಿದಿಟ್ಟುಕೊಳ್ಳುತ್ತೇನೆ. But later I understood. ನಂತರ ನಾನು ಅರ್ಥ ಮಾಡಿಕೊಂಡೆನು. When I was holding his hand, when something happens, when something tempted, some temptation, some pleasure of this world, I leave his hand and I go into the world. ಕೆಲವು ಬಾರಿ ನಾನು ಆತನ ಕೈಯನ್ನು ಹಿಡಿದಿಟ್ಟುಕೊಂಡಿರುವಂತ ಸಮಯದಲ್ಲಿ ಲೋಕದಲ್ಲಿ ಕಾಣಲ್ಪಡುವಂತ ಎಲ್ಲಾ ಕಾರ್ಯಗಳು ನೋಡುವಂತ ಸಮಯದಲ್ಲಿ ಆ ಒಂದು ಕಾರ್ಯಗಳನ್ನು ಆಕರ್ಷಣೆಯ ನಿಮಿತ್ತವಾಗಿ ನಾನು ಆತನ ಕೈಯನ್ನು ಬಿಟ್ಟು ಬಿಡುತ್ತೇನೆ. Then I changed my prayer. ನಂತರ ನನ್ನ ಪ್ರಾರ್ಥನೆಯನ್ನು ನಾನು ಬದಲಾಯಿಸಿಕೊಂಡೆನು. Lord, does not matter whether I hold your hand or what, because I leave your hand. But Lord, I ask you, you hold my hand, then you will not leave me, Lord, whatever happens. ದೇವರೇ, ಒಂದು ವೇಳೆ
ನಾನು ನಿನ್ನ ಕೈಯನ್ನು ಹಿಡಿದಿಟ್ಟುಕೊಳ್ಳುವುದಾದರೆ ನಾನು ಅದನ್ನು ಬಿಟ್ಟು ಬಿಡಬಹುದು ದೇವರೇ, ಇದರಿಂದ ಏನು ಉಪಯೋಗವಿಲ್ಲ. ಒಂದು ವೇಳೆ ದೇವರೇ ನೀನು ನನ್ನ ಕೈಯನ್ನು ಹಿಡಿದಿಟ್ಟುಕೊಳ್ಳುವುದಾದರೆ ನೀನು ಎಂದಿಗೂ ನನ್ನ ಕೈಯನ್ನು ನೀನು ಬಿಡುವುದಿಲ್ಲ. Hallelujah. Hallelujah. It's not the matter who I am. ಇದು ನಾನು ಯಾರು ಎಂಬುದಲ್ಲ, The one who holds my hand. ನನ್ನ ಕೈಯನ್ನು ಹಿಡಿದಿಟ್ಟುಕೊಳ್ಳುವಂತವನು, The one who loves me. ನನ್ನನ್ನು ಪ್ರೀತಿ ಮಾಡುವಂತವನು, That is enough. ಅದು ನನಗೆ ಸಾಕು. He has chosen me. ಆತನು ನನ್ನನ್ನು He has ಆರಿಸಿಕೊಂಡಿದ್ದಾನೆ, called me. ನನ್ನನ್ನು ಕರೆದಿದ್ದಾನೆ, He has loved me. ನನ್ನನ್ನು ಪ್ರೀತಿಸಿದ್ದಾನೆ, He has a plan for me. ನನಗೆಂದು ಒಂದು ಉದ್ದೇಶವನ್ನು When ಇಟ್ಟಿದ್ದಾನೆ. you know that, ಅದನ್ನು ತಿಳಿದುಕೊಂಡ your ನಂತರ life will not be the same. ನಿಮ್ಮ ಜೀವಿತವು ಅದೇ ರೀತಿಯಾಗಿ ಇರುವುದಿಲ್ಲ. Moses did not know who he was. ಮೋಶೆ ಆತನು ಯಾರು ಎಂದು ಆತನಿಗೆ ತಿಳಿದಿರಲಿಲ್ಲ. When he does not know who he was, he did not know who God was, he was delaying the plan of God that he had in Moses' life. ಆತನು ಯಾರು ಎಂದು ತಿಳಿದಿರಲಿಲ್ಲ. ಅದು ಮಾತ್ರವಲ್ಲ, ದೇವರು ಯಾರು ಎಂದು ಸಹ ಆತನು ತಿಳಿದಿರಲಿಲ್ಲ. ಅದರ ನಿಮಿತ್ತವಾಗಿ ಆತನು ದೇವರ ಉದ್ದೇಶವನ್ನು ತಡೆಯಾಗಿ ಇಟ್ಟಿದ್ದನು. If you don't know who your God is, you will kill the plan of God, you will delay the plan of God, and you will do something which is not the plan of God. ಒಂದು ವೇಳೆ ನಿಮ್ಮ ದೇವರು ಯಾರೆಂದು ನಿಮಗೆ ತಿಳಿಯದೆ ಹೋದರೆ ದೇವರು ಇಟ್ಟಿರುವಂತಹ ಉದ್ದೇಶವನ್ನು ನೀವು ಅದನ್ನು ಕೊಲ್ಲುತ್ತಿದ್ದೀರಾ. ಅದು ಮಾತ್ರವಲ್ಲ, ದೇವರು ಇಟ್ಟಿರುವಂತಹ ಉದ್ದೇಶವನ್ನು ಅದು ಪರಿಪೂರ್ಣವಾಗಿ ಮುಗಿಸುವುದಕ್ಕೂ ಸಹ ತಡೆಯಾಗಿ ಕಾಣಲ್ಪಡುತ್ತಿದ್ದೀರಾ. ಅದರ ನಿಮಿತ್ತವಾಗಿ ಇರುವಂತಹ ಎಲ್ಲ ಕಾರ್ಯಗಳನ್ನು ಕಳೆದುಕೊಳ್ಳುತ್ತಿದ್ದೀರಾ. That's what happened to Moses' life. ಇದೇ ಮೋಶೆಯ ಜೀವಿತದಲ್ಲಿ ನಡೆಯಿತು. Because he did not know his God. ಆತನ ದೇವರು ಯಾರು ಎಂದು ಆತನಿಗೆ He ಗೊತ್ತಿರಲಿಲ್ಲ. was confused. Who am I? ಆತನು ಕಳವಳಕ್ಕೆ ಒಳಗಾಗಿದ್ದಾನೆ. ಆತನು ಯಾರು ಎಂದು ಆತನಿಗೆ When ಗೊತ್ತಾಗುತ್ತಿಲ್ಲ. you don't know their God, you will miss the plan of God. ನಿಮಗೆ ಒಂದು ವೇಳೆ ನಿಮ್ಮ ದೇವರು ಯಾರೆಂದು ನಿಮಗೆ ಗೊತ್ತಿಲ್ಲದೆ ಹೋದರೆ ದೇವರು ಇಟ್ಟಿರುವಂತ ಆ ಒಂದು ಉಪಾಯವನ್ನು ಸಹ ಕಳೆದುಕೊಳ್ಳುತ್ತೀರಾ. You will delay the plan of God. ಅದು ಮಾತ್ರವಲ್ಲ, ಆ ಒಂದು ತಡಿಯಾಗಿ ನಿಂತುಕೊಳ್ಳುತ್ತೀರಾ ದೇವರ ಕಾರ್ಯಕ್ಕೆ. You will kill the plan of God. ದೇವರು ಇಟ್ಟಿರುವಂತ ಉದ್ದೇಶವನ್ನು ಕೊಲ್ಲುವುದಕ್ಕೆ ನೀವು And ಪ್ರಾರಂಭಿಸುತ್ತೀರಾ. you will do out of the plan of God. ಅದು ಮಾತ್ರವಲ್ಲ, ದೇವರು ಇಟ್ಟಿರುವಂತ ಕಾರ್ಯಗಳಿಗಿಂತ ಅದಕ್ಕೆ ವಿರೋಧವಾಗಿ ನೀವು ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರಾರಂಭಿಸುತ್ತೀರಾ. That's why the Bible says he saw this side and that side, nobody is watching. He killed the two Egyptians. ಆತನು ಈ ಕಡೆ ಆ ಕಡೆ ನೋಡಿದನು, ಯಾರು ಸಹ ಆತನನ್ನು ನೋಡಲಿಲ್ಲ. ಅದರ ನಿಮಿತ್ತವಾಗಿ ಇಬ್ಬರು ಐಗುಪ್ತರನ್ನು ಆತನು ಕೊಲೆ ಮಾಡಿದನು. When you don't know your God, you will try to do everything with your own strength and miss the plan of God. ಒಂದು ವೇಳೆ ನಿಮ್ಮ ದೇವರು ಯಾರೆಂದು ನಿಮಗೆ ತಿಳಿಯದೆ ಹೋದರೆ ನೀವು ದೇವರು ಇಟ್ಟಿರುವಂತಹ ಉದ್ದೇಶವನ್ನು ಕಳೆದುಕೊಳ್ಳುತ್ತೀರಾ. ಅದು ಮಾತ್ರವಲ್ಲ, ದೇವರು ಇಟ್ಟಿರುವಂತಹ ಉದ್ದೇಶಕ್ಕೆ ತದ್ವಿರೋಧವಾಗಿ ಕೆಲಸ ಮಾಡುವುದಕ್ಕೆ ಪ್ರಾರಂಭಿಸುತ್ತೀರಾ. Are you confused in your life? ನಿಮ್ಮ ಜೀವಿತದಲ್ಲಿ ಕಳವಳಕ್ಕೆ ಒಳಗಾಗಿದ್ದೀರಾ. Are you don't know next step what to do? ನಿಮಗೆ ಗೊತ್ತಿಲ್ವಾ ಮುಂದಿನ ಕಾರ್ಯ ನಾನು ಏನು ಮಾಡಬೇಕೆಂದು? What you have to do? ಏನನ್ನು ಮಾಡಬೇಕು? Sit down and see what God has planned for you. ಕುಳಿತುಕೊಂಡು ನೋಡಿರಿ ದೇವರು ನಿಮಗೆ ಏನು ಒಂದು ಉದ್ದೇಶವನ್ನು ಇಟ್ಟಿದ್ದಾನೆ ಎಂದು ನಿಮ್ಮ ಜೀವಿತದಲ್ಲಿ. Bible says I know the plans that I have for you. ಅಲ್ಲಿ ವಾಕ್ಯ ಹೇಳುತ್ತದೆ, ನಿನಗೆ ಎಂದು ನಾನು ಉದ್ದೇಶವನ್ನು ಇಟ್ಟಿದ್ದೇನೆ, ಅದನ್ನು ಪರಿಪೂರ್ಣ ಮಾಡುವುದಕ್ಕೆ ನನಗೆ ಚೆನ್ನಾಗಿ ಗೊತ್ತು. Plans not to harm you but to prosper you. ನಿನ್ನನ್ನು ನಾಶ ಮಾಡುವುದಕ್ಕಾಗಿ ಅಲ್ಲ, ನಿನ್ನನ್ನು ಸಮೃದ್ಧಿಕರವಾದ ಜೀವಿತಕ್ಕೆ ನಡೆಸುವುದಕ್ಕೋಸ್ಕರ. If you don't know what is the future ahead of you, ask the Holy Spirit. Holy Spirit will reveal to you. ನಿನಗೆ ಮುಂದೆ ಬರುವಂತ ಭವಿಷ್ಯತ್ ಕಾಲವು ನಿನಗೆ ಗೊತ್ತಿಲ್ಲದೆ ಹೋದರೆ ನೀನು ಪರಿಶುದ್ಧಾತ್ಮನನ್ನು ಕೇಳು. ಪರಿಶುದ್ಧಾತ್ಮನು ನಿನಗೆಂದು ಪ್ರಕಟಪಡಿಸುವಂತವನಾಗಿರುತ್ತಾನೆ. Your education, ನೀನು ಮಾಡುವಂತ ವಿದ್ಯಾಭ್ಯಾಸ, your career, ನೀನು ಕೆಲಸ you ಮಾಡುವಂತದ್ದು, want to step into business, ನೀನು ಒಂದು ವೇಳೆ ವ್ಯಾಪಾರಕ್ಕೆ ನೀನು ಕೈಯನ್ನು ಇಡಬೇಕು, you want to look for a life partner, ಇಲ್ಲವಾದ್ರೆ ಮದುವೆಗೆಂದು ನೀನು ಮುಂದಕ್ಕೆ you're ಹೋಗುತ್ತಿದ್ದೀಯಾ, looking for a job. ಇಲ್ಲವಾದ ಕೆಲಸಕ್ಕೆ ನೀನು ಪ್ರಯಾಸ ಪಡುತ್ತಿದ್ದೀಯಾ. If you don't know your future plan, if everything looks cloudy, don't take hasty decisions. Sit at the feet of God. God will give you a blueprint of your life and future. ನಿಮಗೆ ಗೊತ್ತಿಲ್ಲದೆ ಇದ್ದರೆ ನೀವು ಒಂದು ಕಾರ್ಯವನ್ನು ಮಾಡಿರಿ, ಅಲ್ಲಿ ಇಲ್ಲಿ ಹೋಗಬೇಡಿರಿ, ಅಲ್ಲಿ ಇಲ್ಲಿ ನೋಡಬೇಡಿರಿ, ಒಂದನ್ನು ಮಾತ್ರ ಮಾಡಿರಿ. ದೇವರ ಪಾದದಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡೋದಕ್ಕೆ ಪ್ರಾರಂಭಿಸಿರಿ. ಅದರ ನಂತರ ದೇವರು ನಿಮಗೆ ನೀಲಿ ನಕ್ಷೆಯನ್ನು ಆತನು ಅನುಗ್ರಹಿಸಿ ನೀವು ಇದನ್ನು ಮಾಡಬೇಕೆಂದು ಆತನು ತಿಳಿಯಪಡಿಸುವಂತವನಾಗಿರುತ್ತಾನೆ. Hallelujah. Hallelujah. Moses was confused. ಅಲ್ಲಿ ಮೋಶೆಯು ಕಳವಳಕ್ಕೆ ಒಳಗಾಗಿದ್ದನು. Therefore he missed the plan of God. ಅದರ ನಿಮಿತ್ತವಾಗಿ ದೇವರು ಇಟ್ಟಂತ ಉದ್ದೇಶವನ್ನು ಅದನ್ನು ತಲೆ ಕೆಳಗಡೆ ಮಾಡಿದನು. He delayed the plan of God. ಅದು ಮಾತ್ರವಲ್ಲದೆ ದೇವರು ಇಟ್ಟಂತ ಉದ್ದೇಶವನ್ನು ಆತನು ತಡಿಯಾಗಿ ನಿಲ್ಲಿಸಿದನು. This should not happen now to our life. ಇದು ನಮ್ಮ ಜೀವಿತದಲ್ಲಿ ಎಂದಿಗೂ ನಡೆಯಬಾರದು. If you're confused, ಒಂದು ವೇಳೆ ಕಳವಳದಲ್ಲಿ if you see your future is like a blur, ಒಂದು ವೇಳೆ ನಿಮ್ಮ ಮುಂದೆ ಇರುವಂತಹ ಭವಿಷ್ಯತ್ ಕಾಲವು ಏನು ಕಾಣದ ರೀತಿಯಲ್ಲಿ ಕಾಣಲ್ಪಡುತ್ತಿರುವುದ, ಕತ್ತಲೆಯಾಗಿ if ಕಾಣಲ್ಪಡುತ್ತಿರುವುದಾದರೆ, your future is like a cloud, ಇಲ್ಲವಾದ್ರೆ ಒಂದು ಮೋಡದ ರೀತಿಯಲ್ಲಿ ನಿಮ್ಮ ಭವಿಷ್ಯತ್ ಕಾಲವು don't take ಕಾಣಲ್ಪಡುತ್ತಿರುವುದಾದರೆ any decision. ಅಲ್ಲಿ ಏನೋ ಒಂದು ಕಾರ್ಯವನ್ನು ನೀವು ತೆಗೆದುಕೊಳ್ಳಬೇಡಿರಿ. Because major decisions, one mistake you make, you have to face whole life. ನೀವು ಒಂದು ವೇಳೆ ಕೆಟ್ಟದಾಗಿರುವಂತ ನೀವು ಉದ್ದೇಶದ ನಿಮಿತ್ತವಾಗಿ ನೀವು ಕಾರ್ಯವನ್ನು ನಡೆಸುವುದಾದರೆ ಅದರ ನಿಮಿತ್ತವಾಗಿ ಬರಬೇಕಾಗಿರುವಂತ ಪ್ರತಿಯೊಂದು ಕಾರ್ಯಗಳನ್ನು ಅನುಭವಿಸಲೇಬೇಕು. Your career,
ನಿಮಗೆ ಇಟ್ಟಿರುವಂತ ಭವಿಷ್ಯತ್ ಕಾಲ, your life partner, ನಿಮಗೆ ಬರುವಂತ ಗಂಡನಾಗಿರುವುದು, your ಹೆಂಡತಿಯಾಗಿರುವುದು, ನಿಮ್ಮ ಮದುವೆ your ಕಾರ್ಯ, business, ನೀವು ಮಾಡುವಂತ ವ್ಯಾಪಾರ, even ministry. ದೇವರ ಸೇವೆ. You cannot take you cannot take a step of your own plan. ನಿಮ್ಮ ಉಪಾಯದ ರೀತಿಯಲ್ಲಿ ನೀವು ಎಂದಿಗೂ ಕಾಲನ್ನು ಇಡಬಾರದು. ಅದರ One ಒಳಗಡೆ wrong step, ಒಂದು ತಪ್ಪಾದ ಹೆಜ್ಜೆ, one wrong decision, ಒಂದು ತಪ್ಪಾಗಿ ಒಂದು ತೆಗೆದುಕೊಳ್ಳುವಂತ ಆಲೋಚನೆ, whole life will be messed up. ನಿಮ್ಮ ಪೂರ್ತಿಯಾದ ಜೀವಿತವೇ ಅದು ತಲೆ ಕೆಳಗಾಗಿ ಹೋಗಿ ಬಿಡುತ್ತದೆ. Therefore, wait on God. ಅದಕ್ಕೋಸ್ಕರ ದೇವರ ಮೇಲೆ ಅವಲಂಬಿಕೆ ಉಳ್ಳವರಾಗಿರಿ. God will show to you. ದೇವರು ನಿಮಗೆ ಎಂದು ಮಾರ್ಗವನ್ನು ತೋರಿಸುವಂತವನಾಗಿರುತ್ತಾನೆ. God met Moses. ದೇವರು ಮೋಶೆಯನ್ನು The ಸಂಧಿಸಿದನು. third thing, ಮೂರನೇದಾಗಿ he met him at the burning bush. ಅಲ್ಲಿ ಉರಿಯುತ್ತಿರುವಂತ ಪೊದೆಯ ನಿಮಿತ್ತವಾಗಿ ಮೋಶೆಯನ್ನು ದೇವರು ಸಂಧಿಸಿದನು. And God asked him, what do you have? ಅಲ್ಲಿ ದೇವರು ಕೇಳುತ್ತಾರೆ, ನಿನ್ನ ಬಳಿಯಲ್ಲಿ ಏನಿದೆ? He said, God, I have nothing ದೇವರೇ, ನನ್ನ ಬಳಿಯಲ್ಲಿ ಏನೂ ಇಲ್ಲ except this rod. ಈ ಒಂದು ಕೋಲನ್ನು ಬಿಟ್ಟು. God said, throw that rod. ಅಲ್ಲಿ ದೇವರು ಹೇಳುತ್ತಾರೆ, ಆ ಒಂದು ಕೋಲನ್ನು ಕೆಳಗಡೆ ಹಾಕು. Just give that rod to me. ಆ ಒಂದು ಕೋಲನ್ನು ನನ್ನ ಕೈಗೆ ಕೊಡು. Imagine what Moses would have thought. ಆಲೋಚನೆ ಮಾಡಿ ನೋಡಿರಿ, ಮೋಶೆ ಏನನ್ನು ಆಲೋಚಿಸಿರಬಹುದು. Lord, 40 years ದೇವರೇ, 40 ವರ್ಷ this rod has been with me. ಈ ಒಂದು ಕೋಲು ನನ್ನ ಸಂಗಡಲೇ ಇದೆ. This rod has been my friend. ಈ ಒಂದು ಕೋಲು ನನ್ನ ಸ್ನೇಹಿತನಾಗಿದೆ. This rod has been my strength. ಈ ಒಂದು ಕೋಲು ನನಗೆ ಶಕ್ತಿಯನ್ನು Because ಕೊಡುವಂತದ್ದಾಗಿದೆ. 40 years he was leaning on that rod. ಈ ಒಂದು 40 ವರ್ಷದಿಂದ ಆ ಒಂದು ಕೋಲಿನ ಮೇಲೆ ಅವಲಂಬಿಕೆ For ಉಳ್ಳವನಾಗಿದ್ದನು. 40 years that rod has been my weapon. ಆ ಒಂದು 40 ವರ್ಷಗಳ ಕಾಲ ಈ ಒಂದು ಕೋಲೆ ನನಗೆ ಬೇಕಾದಂತ ಆಯುಧವಾಗಿ ಕಾಣಲ್ಪಡುತ್ತಿದೆ. To protect him from all the wild animals. ಅಲ್ಲಿ ಇರುವಂತ ಪ್ರಾಣಿಗಳಿಂದ ರಕ್ಷಿಸಿಕೊಳ್ಳುವುದಕ್ಕೆ ಇದು ಸಹಾಯಕವಾಗಿದೆ. And he said, this rod is my security. ಈ ಒಂದು ಕೋಲೆ ನನಗೆ ಸುರಕ್ಷತೆಯನ್ನು This rod ಕೊಡುವಂತದ್ದಾಗಿದೆ. is my protection. ಈ ಒಂದು ಕೋಲೆ ನನಗೆ ಸುರಕ್ಷತೆಯನ್ನು ಕೊಡುವಂತದ್ದಾಗಿದೆ, This ರಕ್ಷಣೆಯನ್ನು rod has been ಕೊಡುವಂತದ್ದಾಗಿದೆ. my friend. ಈ ಒಂದು ಕೋಲೆ ನನಗೆ ಸ್ನೇಹಿತನಾಗಿ I have ಕಾಣಲ್ಪಡುತ್ತಿದೆ. only this rod, Lord. ನನ್ನ ಬಳಿ ಇದು ಒಂದೇ ಇರೋದು, ದೇವರೇ God said, ಕೋಲು. give that rod. ಆಗ ದೇವರು ಹೇಳುತ್ತಾರೆ, ನನಗೆ ಕೊಡು. But he obeyed. ಅಲ್ಲಿ ಆತನು ವಿಧೇಯನಾದನು. He gave that rod. ಆ ಒಂದು ಕೋಲನ್ನು ಕೊಟ್ಟನು. When he threw the rod, ಆ ಒಂದು ಕೋಲನ್ನು ಕೆಳಗಡೆ ಹಾಕಿದ್ದಾಗ then we know what the story happened. ನಿಮಗೆ ಎಲ್ಲರಿಗೂ ಗೊತ್ತು ಏನ್ ನಡೆಯಿತೆಂದು. Then when he took the rod, ನಂತರ ಅದನ್ನು ತೆಗೆದುಕೊಂಡಾಗ the Bible says, ವಾಕ್ಯ ಹೇಳುತ್ತದೆ, he took the rod of God. ಆತನು ದೇವರ ಕೋಲನ್ನು ತೆಗೆದುಕೊಂಡನು That ಕೈಯಲ್ಲಿ. means ಅದರ ಅರ್ಥ, He gave his strength ಆತನು ತನ್ನ ಶಕ್ತಿಯನ್ನು ಕೊಟ್ಟನು. and he took the strength of God. ಆತನ ಶಕ್ತಿಯನ್ನು ಬಿಟ್ಟು ದೇವರ ಶಕ್ತಿಯನ್ನು ಕೈಯಲ್ಲಿ ಇಟ್ಟುಕೊಂಡನು. When he gave the rod, ಆತನು ಆ ಒಂದು ಕೋಲನ್ನು ಕೊಟ್ಟಿದ್ದರಿಂದ he gave his protection and he took God's protection. ಆತನು ತನ್ನ ಸಂರಕ್ಷಣೆಯನ್ನು ಕೊಟ್ಟು ದೇವರ ಸಂರಕ್ಷಣೆಯನ್ನು ತನಗೆಂದು ತೆಗೆದುಕೊಂಡನು. When he gave his rod, ಆತನು ತನ್ನ ಕೋಲನ್ನು ಕೊಟ್ಟಾಗ he gave his security and he took God's as a security. ಆತನು ತನ್ನ ರಕ್ಷಣೆಗೋಸ್ಕರ ಬೇಕಾಗಿರುವಂತದನ್ನು ಬಿಟ್ಟು ದೇವರ ರಕ್ಷಣೆಯನ್ನು ತೆಗೆದುಕೊಂಡನು. When he threw his rod, ಆ ಒಂದು ಕೋಲನ್ನು ಬಿಸಾಕಿದ Bible ನಂತರ says the rod of Moses. ಆ ವಾಕ್ಯ ಹೇಳುತ್ತದೆ, ಅದು ಮೋಶೆಯ ಕೋಲು ಎಂದು. When he took the rod, ಆ ಒಂದು ಕೋಲನ್ನು ತೆಗೆದಾಗ the Bible says he took the rod of God. ಅಲ್ಲಿ ವಾಕ್ಯ ಹೇಳುತ್ತದೆ, ಅದು ದೇವರ ಕೋಲನ್ನು ತೆಗೆದುಕೊಂಡನು ಎಂದು. Hallelujah. 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 When God asks us something, we have to give it. ದೇವರು ಏನಾದರೂ ಒಂದು ಕೇಳುವುದಾದರೆ ನಮ್ಮ ಜೀವಿತದಲ್ಲಿ ನಾವು ಅದನ್ನು ಕೊಡಬೇಕು. He will bless it and give it back to us. ಆತನು ಅದನ್ನು ಆಶೀರ್ವದಿಸಿ ಮತ್ತೆ ಹಿಂತಿರುಗಿ ನಮಗೆ ಕೊಡುವಂತವನಾಗಿರುತ್ತಾನೆ. The Bible says, ವಾಕ್ಯ ಹೇಳುತ್ತದೆ, God so loved the world that he gave his only begotten son. ದೇವರು ಲೋಕವನ್ನು ಪ್ರೀತಿಸಿ ಆತನ ತನ್ನ ಒಬ್ಬನೇ ಮಗನನ್ನು ನಮಗೆಂದು ಕೊಟ್ಟನು. What God is asking you this morning, ಈ ಒಂದು ಬೆಳಗಿನ ಸಮಯದಲ್ಲಿ ದೇವರು ಏನನ್ನು ಕೇಳುತ್ತಿದ್ದಾನೆ? God was telling Moses, ದೇವರು ಮೋಶೆಯ ಬಳಿಗೆ ಹೇಳುತ್ತಿದ್ದಾನೆ, don't hold on to the rod tightly. ಆ ಒಂದು ಕೋಲನ್ನು ಗಟ್ಟಿಯಾಗಿ ಹಿಡಿದಿಟ್ಟುಕೊಳ್ಳಬೇಡ. Just release it. ಅದನ್ನು ಬಿಡು. Just give it to me. ಅದು ನನಗೆ ಕೊಡು. I will bless it and give it to you ನಾನು back. ಅದನ್ನು ಆಶೀರ್ವದಿಸಿ ಹಿಂತಿರುಗಿ ನಿನಗೆ ಕೊಡುವಂತವನಾಗಿರುತ್ತೇನೆ. God is asking you, ದೇವರು ನಿಮ್ಮನ್ನು ಕೇಳುತ್ತಿದ್ದಾನೆ, what that you're holding on, ಈ ದಿನದಲ್ಲಿ ಏನನ್ನು ಹಿಡಿದಿಟ್ಟುಕೊಂಡಿದ್ದೀಯಾ? what is very precious to you, ಯಾವುದು ನಿನಗೆ ಬಹಳ ಅಮೂಲ್ಯವಾಗಿ ಕಾಣಲ್ಪಡುತ್ತಿದೆ, which is very close to you. ಯಾವುದು ನಿನಗೆ ಬಹಳ ಹತ್ತಿರವಾಗಿದೆ. God is saying, ದೇವರು ಹೇಳುತ್ತಿದ್ದಾನೆ, throw it. ಅದನ್ನು ಕೆಳಗಡೆ ಹಾಕು. With the same thing I will bless and give you. ಅದನ್ನೇ ಇಟ್ಟುಕೊಂಡು ನಾನು ಅದನ್ನು ಆಶೀರ್ವದಿಸಿ ಹಿಂತಿರುಗಿ ಕೊಡುವಂತವನಾಗಿದ್ದೇನೆ. Abraham loved his son Isaac so much ಅಬ್ರಹಾಮನು ತನ್ನ ಮಗನಾಗಿರುವಂತ ಇಸಾಕನನ್ನು ಬಹಳವಾಗಿ ಪ್ರೀತಿಸಿದನು. because the age of 100 God gave him a son. ಆತನು 100 ವರ್ಷ ಆಗಿದ ನಂತರವೇ ದೇವರು ಆತನಿಗೆ ಮಗನನ್ನು ಕೊಟ್ಟನು. The same God who gave Isaac to his father at age of 100, the same God is asking the one whom you love, lay him on the altar and kill him.
ಆ ಒಂದು ಈಸಾಕನನ್ನು 100ನೇ ವರ್ಷದಲ್ಲಿ ಅಬ್ರಹಾಮನಿಗೆ ಕೊಟ್ಟಂತ ಅದೇ ದೇವರು ಈಗ ಅಬ್ರಹಾಮನನ್ನು ನೋಡಿ ದೇವರು ಹೇಳುತ್ತಿದ್ದಾರೆ, ನೀನು ಯಜ್ಞಪೀಠವನ್ನು ಕಟ್ಟಿ ನಿನ್ನ ಮಗನಾದ ಈಸಾಕನನ್ನು ನನಗೆ ಬಲಿಯಾಗಿ ಕೊಡು. What the Bible says. ವಾಕ್ಯ ಏನ್ ಹೇಳುತ್ತದೆ? Next day morning, he packed up and he took his son to offer him on the altar. ಮರುದಿನ ಆತನು ದೇವರಿಗೆ ಯಜ್ಞವನ್ನು ಸಲ್ಲಿಸಬೇಕೆಂದು ತನ್ನ ಮಗನನ್ನು ತೆಗೆದುಕೊಂಡು ಎಲ್ಲ ಬೇಕಾದಂತ ವಸ್ತುಗಳನ್ನು ತೆಗೆದುಕೊಂಡು ಆತನು ಪ್ರಾರಂಭಿಸಿದನು. He was willing to offer Isaac on the altar. ಆತನು ತನ್ನ ಮಗನಾದ ಈಸಾಕನನ್ನು ದೇವರಿಗೆ ಸಮರ್ಪಿಸುವುದಕ್ಕೆ ತನ್ನನ್ನು ತಾನೇ ಒಪ್ಪಿಸಿಕೊಟ್ಟಿದ್ದನು. How did God ask him? ಯಾವ ರೀತಿಯಾಗಿ ದೇವರು ಆತನನ್ನು ಕೇಳಿದನು? God appeared to Abraham and said, the one whom you love very much, your son, that's what the Bible says, that one he offer on the altar. ಯಾವ ರೀತಿಯಾಗಿ ದೇವರು ಆತನನ್ನು ಕೇಳಿದರು? ಆತನು ಅಬ್ರಹಾಮನಿಗೆ ಪ್ರತ್ಯಕ್ಷನಾಗಿ ಆತನು ಕೇಳುತ್ತಾನೆ, ನೀನು ಬಹಳವಾಗಿ ಪ್ರೀತಿ ಮಾಡುವಂತ ನಿನ್ನ ಮಗನನ್ನು ನನಗೆ ಯಜ್ಞವಾಗಿ ನೀನು ಸಮರ್ಪಿಸಬೇಕು ಎಂದು ದೇವರು ಆಜ್ಞೆ ಕೊಡುತ್ತಾರೆ. Abraham loved Isaac, but he was willing to offer him on the altar. ಅಬ್ರಹಾಮನು ಈಸಾಕನನ್ನು ಬಹಳವಾಗಿ ಪ್ರೀತಿಸಿದನು, ಆದರೂ ಸಹ ತನ್ನ ಮಗನನ್ನು ದೇವರಿಗೆಂದು ಸಮರ್ಪಿಸುವುದಕ್ಕೆ ಆತನು ಮುಂದಕ್ಕೆ ಬಂದನು. The message to you this morning, ಈ ದಿನದ ಸಂದೇಶ, which is that Isaac that you love very much, are you willing to offer that Isaac on the altar? ನಿಮ್ಮ ಜೀವಿತದಲ್ಲಿ ಒಂದು ಈಸಾಕನ ರೀತಿಯಲ್ಲಿ ಯಾವುದು ನಿಮಗೆ ಬಹಳ ಅಮೂಲ್ಯವಾಗಿ ಪ್ರೀತಿ ಉಳ್ಳದಾಗಿದೆ, ಅದು ಮಾತ್ರ ದೇವರಿಗೆ ಇದನ್ನು ಸಮರ್ಪಿಸುವುದಕ್ಕೆ ಯಾವುದು ನೀವು ಮುಂದಕ್ಕೆ ತೆಗೆದುಕೊಂಡು ಬರುತ್ತಿದ್ದೀರಾ? Maybe your husband, ಒಂದು ವೇಳೆ ನಿಮ್ಮ ಗಂಡನಿರಬಹುದು, maybe your wife, ಇಲ್ಲವಾದ ಹೆಂಡತಿ ಇರಬಹುದು, maybe your children, ನಿಮ್ಮ ಮಕ್ಕಳಿರಬಹುದು, maybe a job, ನಿಮ್ಮ ಕೆಲಸ ಇರಬಹುದು, whatever, ಏನೇ ಇದ್ದರೂ which is very precious to you, ಇದು ಬಹಳ ಅಮೂಲ್ಯವಾದದ್ದು, which is very close to you, ಇದು ನಿಮಗೆ ಬಹಳ ಹತ್ತಿರವಾದದ್ದು, which is very darling to you, ಅದು ನಿಮಗೆ ಬಹಳ ಮುಖ್ಯವಾದದ್ದು, which is very important to you, ಬಹಳ which is ಪ್ರಾಮುಖ್ಯವಾದದ್ದು, very dear to you, ಅದು ಮಾತ್ರ ನಿಮಗೆ ಬಹಳ ಹತ್ತಿರವಾದದ್ದು, whatever it is, ಏನೇ ಆದರೂ, are you willing to lay that Isaac on the altar? ಈ ರೀತಿಯಾಗಿರುವಂತಹ ಕಾರ್ಯವನ್ನು ಈಸಾಕನ ರೀತಿಯಲ್ಲಿ ಆ ಒಂದು ಯಜ್ಞಪೀಠದ ಮೇಲೆ ದೇವರಿಗೆ ಸಮರ್ಪಿಸುವುದಕ್ಕೆ ಮುಂದೆ ಬರುತ್ತಿದ್ದೀರಾ? That Isaac may be our family, ಈ ಒಂದು ಈಸಾಕು ನಿಮ್ಮ ಕುಟುಂಬವಾಗಿರಬಹುದು, that Isaac may be our business, ಒಂದು ವೇಳೆ ಈ ಒಂದು ಈಸಾಕನ್ನು ಎನ್ನುವಂಥದ್ದು ನಿಮ್ಮ ವ್ಯಾಪಾರವಾಗಿರಬಹುದು, that Isaac may be our ministry, ಇಲ್ಲವಾದ್ರೆ ನೀವು ಮಾಡುವಂತ ಸೇವೆ ಆಗಿರಬಹುದು ಈಸಾಕನು, that Isaac may be ourselves. ಇಲ್ಲವಾದ್ರೆ ಈಸಾಕ್ ಎನ್ನುವಂಥದ್ದು ನಾವೇ ಆಗಿರಬಹುದು. Are you willing to lay your Isaac on the altar? ನೀವು ಆ ಒಂದು ಯಜ್ಞಪೀಠದ ಮೇಲೆ ಈಸಾಕನಾಗಿರುವಂತ ಕಾರ್ಯವನ್ನು ಅಲ್ಲಿ ದೇವರಿಗೆ ಸಮರ್ಪಿಸುವುದಕ್ಕೆ ಮುಂದೆ ಬರುತ್ತಿದ್ದೀರಾ? It's very difficult, ಇದು ಬಹಳ ಕಷ್ಟ, but God wants us to offer. ಆದ್ರೆ ದೇವರು ನಾವು ಸಮರ್ಪಿಸಬೇಕೆಂದು ಆತನು ಇಷ್ಟಪಡುತ್ತಿದ್ದಾನೆ. Isaac told, ಈಸಾಕನು ಹೇಳುತ್ತಾನೆ, you're taking everything, ತಂದೆ ನೀನು ಎಲ್ಲವನ್ನೂ but ತೆಗೆದುಕೊಳ್ಳುತ್ತೀಯ, where is the sacrifice? ಆದ್ರೆ ಬೇಕಾಗುವಂತ ಯಜ್ಞದ ಕುರಿಯಲ್ಲಿ What did Abraham say? ಅಬ್ರಹಾಮನು ಏನ್ ಹೇಳಿದನು? He said, God will provide. ದೇವರು ಕೊಡುವಂತವನಾಗಿರುತ್ತಾನೆ. He never told when he was on the mountain. ಆತನು ಎಂದಿಗೂ ಆ ಒಂದು ಬೆಟ್ಟದ ಮೇಲೆ ಇರುವಂತ ಸಮಯದಲ್ಲಿ ಆತನು ಹೇಳಲಿಲ್ಲ. He was telling when he was before going into the mountain. ಆತನು ಈ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ಆ ಒಂದು ಬೆಟ್ಟವನ್ನು ಹತ್ತುವುದಕ್ಕಿಂತ ಮುಂಚಿತವಾಗಿ. Before he could offer his Isaac on the altar and kill him, when he was here only down, he said, God will provide, don't worry. ಆತನು ತನ್ನ ಮಗನಾಗಿರುವಂತ ಈಸಾಕನನ್ನು ಆ ಒಂದು ಬೆಟ್ಟದ ಮೇಲೆ ಸಮರ್ಪಿಸಿದ ಮುಂಚಿತವಾಗಿ ಆತನು ಬೆಟ್ಟದ ಕೆಳಭಾಗದಲ್ಲಿ ಇರುವಾಗಲೇ ಆತನು ಹೇಳುತ್ತಾನೆ, ನೀನು ಕಳವಳಕ್ಕೆ ಒಳಗಾಗಬೇಡ, ದೇವರು ಅನುಗ್ರಹಿಸುವಂತವನಾಗಿದ್ದಾನೆ. He was about to slay. ಆತನು ಅಲ್ಲಿ ಸಂಹರಿಸುವುದಕ್ಕೆ ಆತನು ಈಗಾಗಲೇ He was about to kill Isaac. ಆತನು ಈಸಾಕನನ್ನು ಅಲ್ಲಿ ಸಮರ್ಪಿಸುವುದಕ್ಕೆ ಬರುವಂತ ಸಮಯದಲ್ಲಿ God told, stop it. ದೇವರು ಹೇಳುತ್ತಾರೆ, ಬೇಡ, ನಿಲ್ಲಿಸು. Now I know you fear me. ನನಗೆ ಈಗ ಗೊತ್ತು, ನೀನು ನನ್ನನ್ನು ನೋಡಿ And they ಭಯಪಡುವಂತವನಾಗಿದ್ದೀಯಾ. saw a lamb was caught in the thorny bush. ಅಲ್ಲಿ ನೋಡಬೇಕಾದ್ರೆ ಮುಳ್ಳಿನ ಪೊದೆಯಲ್ಲಿ ಅಲ್ಲಿ ಒಂದು ಕುರಿಯು ಇತ್ತು. And there he got a revelation, Jehovah Jireh, the God who provides. ಅಲ್ಲಿ ನಂತರ ಒಂದು ಪ್ರಕಟಣೆ ಉಂಟಾಯಿತು, ಯೆಹೋವ ಈರೆ, ದೇವರು ಎಲ್ಲವನ್ನು ಒದಗಿಸುವಂತವನು. My brother, my sister, ನನ್ನ ಸಹೋದರ ಸಹೋದರಿಗೆ, when you offer to God, God will provide everything to you back. ನೀವು ದೇವರಿಗೆ ಸಮರ್ಪಿಸಿ ಕೊಡುವಂತ ಸಮಯದಲ್ಲಿ ದೇವರು ನಿಮಗೆ ಬೇಕಾಗಿರುವಂತದನ್ನು ಆತನು ಹಿಂತಿರುಗಿ ಕೊಡುವಂತವನಾಗಿರುತ್ತಾನೆ. One day Jesus went to Zacchaeus' house. ಅಲ್ಲಿ ಒಂದು ದಿನ ಜಕಾರಿಯನ ಮನೆಗೆ ಯೇಸು ಕ್ರಿಸ್ತನು ಹೋಗುತ್ತಾನೆ. He was so convicted. ಆತನು ತನ್ನ ಹೃದಯದಲ್ಲಿ ಬಹಳ ಕಳವಳಕ್ಕೆ He ಒಳಗಾಗಿದ್ದನು. said, Lord, whatever I taken from the people, I'll give it 4 times. ಆತನು ಹೇಳುತ್ತಾನೆ, ದೇವರೇ, ನಾನು ಕಸಿದುಕೊಂಡಿರುವುದಾದರೆ 4ರಷ್ಟು ನಾನು ಹಿಂತಿರುಗಿ ಕೊಟ್ಟು ಬಿಡುತ್ತೇನೆ. The moment he said, I'll give everything, ಆತನು ಆ ಒಂದು ಸಮಯದಲ್ಲಿ ಆತನು ಹೇಳುವಂತ ಸಮಯದಲ್ಲಿ ದೇವರೇ, ನಾನು ಎಲ್ಲವನ್ನು ಕೊಟ್ಟು ಬಿಡುತ್ತೇನೆ. Bible says, Jesus says, salvation has come to this house today. ಆಗ ಯೇಸು ಕ್ರಿಸ್ತನು ಹೇಳುತ್ತಾನೆ, ಈ ದಿನದಲ್ಲಿ ಈ ಹೊತ್ತಲ್ಲಿ ಈ ಮನೆಗೆ ರಕ್ಷಣೆ ಉಂಟಾಗಿದೆ. One day God asked Peter, ಒಂದು ದಿನ ದೇವರು ಪೇತ್ರನನ್ನು ನೋಡಿ ಕೇಳುತ್ತಾನೆ, give me a boat. ನಿನ್ನಲ್ಲಿ ಇರುವಂತ ದೋಣಿಯನ್ನು ಕೊಡು. And Peter gave the boat. ಪೇತ್ರನು ದೋಣಿಯನ್ನು ಕೊಟ್ಟನು. And from that boat, Jesus began to preach. ಆ ಒಂದು ದೋಣಿಯ ಮುಖಾಂತರವಾಗಿ ಯೇಸು ಕ್ರಿಸ್ತನು ದೇವರ ಸಂದೇಶವನ್ನು ಹೇಳುವುದಕ್ಕೆ ಪ್ರಾರಂಭಿಸಿದನು. After
he preached. ಆ ಸಂದೇಶವನ್ನು ಹೇಳಿದ ನಂತರ He said, push the boat little more deeper. ಅಲ್ಲಿ ಹೇಳುತ್ತಾನೆ ಈ ಒಂದು ದೋಣಿಯನ್ನು ಆಳಕ್ಕೆ ತೆಗೆದುಕೊಂಡು He ಹೋಗು. said, cast your net. ನಂತರ ಹೇಳುತ್ತಾನೆ ನಿನ್ನ ಆ ಇರುವಂತ ಬಲೆಯನ್ನು ಹಾಕು. Lord, all night I struggled. ದೇವರೇ ನಾನು ಇಡೀ ರಾತ್ರಿ ಕಷ್ಟಪಟ್ಟಿದ್ದೇನೆ, I never got anything. ನನಗೆ ಏನೂ ಸಿಕ್ಕಲಿಲ್ಲ, But at your word, ಆದ್ರೆ ನಿನ್ನ ವಾಕ್ಯದ ಮೇಲೆ I will cast it. ನಾನು ಆ ಒಂದು ಬಲೆಯನ್ನು ಹಾಕುತ್ತೇನೆ. He got mighty miracle. ಆತನು ಒಂದು ದೊಡ್ಡದಾದ ಅದ್ಭುತವನ್ನು ಕಂಡನು. In the night time, ಆ ಒಂದು ರಾತ್ರಿಯ ಸಮಯದಲ್ಲಿ usually the fish. ಆ ಒಂದು ಮೀನುಗಳು Usually they catch fish at the night time. ಆ ರಾತ್ರಿಯ ಸಮಯದಲ್ಲಿ ಮೀನನ್ನು ಹಿಡಿಯುತ್ತಾರೆ, But they didn't get. ಆದ್ರೆ ಏನೂ ಸಿಗಲಿಲ್ಲ. It is daytime. ಬೆಳಗಿನ ಸಮಯ That even go in the deeper side. ಅವರು ಆ ಒಂದು ಆಳಕ್ಕೆ ಹೋಗಿದರೆ Usually in the night, in the shallow only, they cast the net to catch fish. ಈ ಒಂದು ರಾತ್ರಿಯ ಸಮಯದಲ್ಲಿ ಆ ಒಂದು ಸಮುದ್ರದ ದಡದಲ್ಲಿಯೇ ಈ ಒಂದು ಬಲೆಗಳನ್ನು ಹಾಕಿ ಮೀನುಗಳನ್ನು ಹಿಡಿಯುತ್ತಾರೆ. It's daytime. ಈಗ ಬೆಳಗಿನ ಸಮಯ, The sun has come. ಅಲ್ಲಿ ಸೂರ್ಯನು ಬಂದಿದ್ದಾನೆ. The deeper side. ಅಲ್ಲಿ ಹೋಗಿ ಆಳದಲ್ಲಿ When you cast the net, the fish will see, they'll not come. ಆ ಒಂದು ಸೂರ್ಯನು ಆ ಒಂದು ಬೆಳಕು ಬೀಳುವಂತ ಸಮಯದಲ್ಲಿ ಆ ಒಂದು ಬಲೆಯನ್ನು ನೋಡಿ ಯಾವ ಮೀನುಗಳು ಸಹ ಅದರೊಳಗಡೆ ಬರುವುದಿಲ್ಲ. But nevertheless, ಆದರೂ at your word, ನಿನ್ನ ವಾಕ್ಯದ ಮೇಲೆ I will cast the net. ನಾನು ನನ್ನ ಬಲೆಯನ್ನು ಹಾಕುತ್ತೇನೆ. After preaching ಆತನು ಆ ಸಂದೇಶವನ್ನು ಹೇಳಿದ ನಂತರ from Peter's boat, ಆ ಒಂದು ಪೇತ್ರನ ದೋಣಿಯಲ್ಲಿ Bible says, ವಾಕ್ಯ ಹೇಳುತ್ತದೆ, God is not a debtor to any man. ದೇವರು ಎಂದಿಗೂ ಯಾರಿಗೂ ಸಾಲಗಾರನಲ್ಲ. Because he gave the boat to me to preach, ಆತನು ತನ್ನ ದೋಣಿಯನ್ನು ನನಗೆಂದು ಆತನು ನನ್ನ ವಾಕ್ಯವನ್ನು ಹೇಳುವುದಕ್ಕೆ ಆತನು ಕೊಟ್ಟನು. you will see the miracle. ಅದರ ನಿಮಿತ್ತವಾಗಿ ನಾನು ನಿನಗೆ ಅದ್ಭುತವನ್ನು ಮಾಡುತ್ತೇನೆ. Where you are a failure, ನೀನು ಎಲ್ಲಿ ಸೋಲನ್ನು which ಅನುಭವಿಸಿದ್ದೀಯೋ, place you are a failure, ಯಾವ ಜಾಗದಲ್ಲಿ ಸೋಲನ್ನು in ಅನುಭವಿಸಿದ್ದೀಯೋ, which boat you are empty, ನಿನ್ನ ದೋಣಿ ಎಲ್ಲಿ ಅಲ್ಲಿ ಖಾಲಿಯಾಗಿದೆಯೋ, in which net you are preparing, ಯಾವ ಒಂದು ಜಾಗದಲ್ಲಿ ಬಲೆಯನ್ನು ನೀನು ಸಿದ್ಧ ಮಾಡಿಕೊಳ್ಳುತ್ತಿದೆಯೋ, same net, ಅದೇ ಬಲೆ, same boat, ಅದೇ ದೋಣಿ, in the same sea, ಅದೇ ಸಮುದ್ರ, I will do a miracle for you. ನಿನಗೆಂದು ನಾನು ಅದ್ಭುತವನ್ನು ನೆರವೇರಿಸುತ್ತೇನೆ. And God did a miracle. ದೇವರು ಅವನಿಗೆಂದು ಒಂದು ಅದ್ಭುತವನ್ನು ನೆರವೇರಿಸಿದನು. Peter gave his boat. ಪೇತ್ರನು ತನ್ನ ದೋಣಿಯನ್ನು ಕೊಟ್ಟನು. He saw the miracle. ಆತನು ಅದ್ಭುತವನ್ನು ಕಂಡನು. Zacchaeus said, I give everything. ಸಕಾರಿನ ಹೇಳುತ್ತಾನೆ, ಎಲ್ಲವನ್ನು ಕೊಟ್ಟು He ಬಿಡುತ್ತೇನೆ. experienced salvation. ಆತನು ಅಲ್ಲಿ ರಕ್ಷಣೆ ಎಂಬ ವಸ್ತ್ರವನ್ನು ತೆಗೆದುಕೊಂಡನು. Abraham willing to lay his Isaac. ಅಲ್ಲಿ ಅಬ್ರಹಾಮನು ತನ್ನ ಮಗನಾದ ಈಸಾಕನನ್ನೇ ಕೊಡುವುದಕ್ಕೆ ಮುಂದೆ He ಬಂದನು. got the revelation, Jehovah Jireh. ಆತನಿಗೆ ಪ್ರಕಟಣೆ ಉಂಟಾಯಿತು, ಯೆಹೋವ ಈರೆ, The God is my provider. ದೇವರೇ ನನ್ನ ಸಹಾಯಕನು. Moses, ಮೋಶೆ, don't hold on. ನಿನಗಿರುವುದನ್ನು ಇಟ್ಟುಕೊಳ್ಳಬೇಡ, Give that rod to me. ಆ ಒಂದು ಕೋಲನ್ನು ನನಗೆ ಕೊಡು. That may be your strength. ಅದು ನಿನಗೆ ಶಕ್ತಿಯಾಗಿರಬಹುದು, That may be your security. ಇಲ್ಲವಾದ್ರೆ ಅದು ನಿನಗೆ ಸಂರಕ್ಷಣೆ ಕೊಡುವಂತದ್ದಾಗಿರಬಹುದು. Whatever you are holding on, ಏನನ್ನು ನೀನು ಹಿಡಿದಿಟ್ಟುಕೊಂಡಿದ್ದೀಯೋ give it to me. ಅದು ನನಗೆ ಕೊಡು. I will handle it for you. ನಾನು ನಿನಗೆಂದು ಅದನ್ನು ನಾನು ತೆಗೆದುಕೊಳ್ಳುತ್ತೇನೆ. I will bless that for you. ನಾನು ನಿನಗೆಂದು ಅದನ್ನು ಆಶೀರ್ವದಿಸಿಕೊಡುತ್ತೇನೆ. And I will give it to you. ಅದ ನಂತರ ಹಿಂತಿರುಗಿ ನಿನಗೆ ಕೊಡುತ್ತೇನೆ. He gave it. ಅದನ್ನು ಕೊಟ್ಟನು. And that rod turned into a miracle rod. ಆ ಒಂದು ಕೋಲು ಅದು ಅದ್ಭುತವನ್ನು ನಡೆಸುವಂತ ಕೋಲಾಗಿ ಮಾರ್ಪಟ್ಟಿತು. And we know through that rod 10 mighty miracles, supernatural miracles happened in Egypt. ಅದರ ನಿಮಿತ್ತವಾಗಿ ನಮಗೆಲ್ಲರಿಗೂ ಗೊತ್ತು 10 ದೊಡ್ಡ ಅತ್ಯಾಶ್ಚರ್ಯವಾದಂತ ಅದ್ಭುತಗಳು ನೆರವೇರಿತು. Because he missed the plan of God. ಆತನು ದೇವರು ಇಟ್ಟಂತ ಉಪದೇಶವನ್ನು ಆತನು ಕಳೆದುಕೊಂಡನು. Because he was confused. ಆತನು ಕಳವಳಕ್ಕೆ ಒಳಗಾಗಿದ್ದನು. He killed the Egyptian. ಆತನು ಐಗುಪ್ತನನ್ನು ಕೊಲೆ ಮಾಡಿದನು. And the fourth thing, he ran away. ನಾಲ್ಕನೇದಾಗಿ ಆತನು ಓಡಿ ಹೋದನು. And he went beside the mountain, backside of the mountain. ಅದು ಮಾತ್ರವಲ್ಲ, ಆತನು ತನ್ನ ಗುಡಾರಗಳನ್ನು ಹಿಂಭಾಗದಲ್ಲಿ, ಆ ಒಂದು ಪರ್ವತದ ಹಿಂಭಾಗದಲ್ಲಿ ತನ್ನ ಗುಡಾರಗಳನ್ನು ಹಾಕಿಕೊಂಡಿದ್ದನು. The fourth thing we see, ನಾಲ್ಕನೇದನ್ನು he ನೋಡುತ್ತೇವೆ. got married and he was taking his father-in-law's sheep. He was taking care backside of the mountain, Bible says. ಅಲ್ಲಿ ನಾಲ್ಕನೇದಾಗಿ ನಾವು ನೋಡುತ್ತೇವೆ, ಆತನು ಮದುವೆಯಾಗಿ ಅದು ಮಾತ್ರವಲ್ಲ ತನ್ನ ಮಾವನ ಕುರಿಗಳನ್ನು ಮೇಯಿಸುವಂತವನಾಗಿ ಆ ಒಂದು ಪರ್ವತದ ಹಿಂದೆ ಭಾಗದಲ್ಲಿ ಆತನು ಕಾಣಲ್ಪಟ್ಟನು. 40 years he was in Egypt. 40 ವರ್ಷ ಆತನು ಐಗುಪ್ತದಲ್ಲಿದ್ದಾನೆ. He was somebody. ಆತನು ಯಾರೋ ಒಬ್ಬನಾಗಿದ್ದನು. 40 years behind the back of the mountain. ಆತನು 40 ವರ್ಷಗಳ ಕಾಲ ಆ ಒಂದು ಪರ್ವತದ ಹಿಂದೆ ಇದ್ದಾನೆ. God made him nobody. ದೇವರು ಆತನು ಯಾರೂ ಇಲ್ಲದವನಾಗಿ 40 ಮಾರ್ಪಟ್ಟಿಸಿದನು. years. 40 ವರ್ಷ What he never learned. ಆತನು in ಅದನ್ನು Egypt. ಅರ್ಥ ಮಾಡಿ ಆತನು ಐಗುಪ್ತ ದೇಶದಲ್ಲಿ ಏನನ್ನೂ ಸಹ ಕಲಿಯಲಿಲ್ಲ. Here he learned backside of the mountain. ಆದ್ರೆ ಇಲ್ಲಿ ಆತನು ಒಂದನ್ನು ಕಲಿತುಕೊಂಡನು, ಆ ಒಂದು ಪರ್ವತದ ಹಿಂದೆ ಭಾಗದಲ್ಲಿ ಯಾವ ರೀತಿಯಾಗಿ ಇರಬೇಕೆಂದು. Because backside of the mountain there is no people, there is nothing, is there only he and God. ಅಲ್ಲಿ ಆ ಒಂದು ಪರ್ವತದ ಹಿಂದೆ ಭಾಗದಲ್ಲಿ ನೋಡಬೇಕಾದ್ರೆ ಜನರಿಲ್ಲ, ಏನು ಇಲ್ಲ, ಇದ್ದಿದ್ದು ಬರೀ ಇಬ್ಬರೇ, ಆತನು ಮತ್ತು ದೇವರು. Sometimes God puts us in the backside of a mountain spiritually because what we don't learn,
in the sunshine time, we learn backside of the mountain. ದೇವರು ನಮ್ಮನ್ನು ಸಹ ಆತ್ಮಿಕ ವಿಷಯದಲ್ಲಿ ಆತ್ಮಿಕ ಜೀವಿತದಲ್ಲಿ ನಮ್ಮನ್ನು ಸಹ ಹಿಂದಕ್ಕೆ ಇಡುತ್ತಾನೆ. ಯಾಕೆಂದ್ರೆ ಮುಂದಕ್ಕೆ ಬಿಟ್ಟ ಸಮಯದಲ್ಲಿ ನಾವು ಏನನ್ನು ಕಲಿಯದೇ ಇದ್ದೇವೋ ಆತ ನಮ್ಮನ್ನು ಹಿಂದಕ್ಕೆ ಇಡುವಂತ ಸಮಯದಲ್ಲಿ ನಾವು ಕೆಲವು ಕಾರ್ಯಗಳನ್ನು ಕಲಿತುಕೊಳ್ಳುತ್ತೇವೆ. In Egypt, ಐಗುಪ್ತದಲ್ಲಿ Moses was there. ಮೋಶೆ ಇದ್ದನು 40 years, 40 ವರ್ಷ comfort life. ಅಲ್ಲಿ ಬಹಳ ಒಂದು ಸುಂದರವಾಗಿ ತನ್ನ ಜೀವನ ನಡೆಸುತ್ತಿದ್ದಾನೆ. Just clap the hand, all the servants will come and stand. ಆತನು ಕೈಯನ್ನು ತಟ್ಟುವುದಾದರೆ ತನ್ನ ಸೇವಕರು ಎಲ್ಲರೂ ಬಂದು ನಿಂತುಕೊಳ್ಳುತ್ತಾರೆ. He had the education of Egypt. ಆತನಲ್ಲಿ ಆ ಒಂದು ವಿದ್ಯಾಭ್ಯಾಸವಿತ್ತು ಐಗುಪ್ತ He ದೇಶದ್ದು. had the wisdom of Egypt. ಆತನು ಐಗುಪ್ತ ದೇಶದಲ್ಲಿ ಕಾಣಲ್ಪಡುವಂತ ಜ್ಞಾನವನ್ನು He had ಇಟ್ಟುಕೊಂಡಿದ್ದನು. the culture of Egypt. ಅದು ಮಾತ್ರವಲ್ಲ, ಅಲ್ಲಿ ನಡೆಸುವಂತ ಪ್ರತಿಯೊಂದು ಸಾಂಪ್ರದಾಯಿಕವಾದ ಕಾರ್ಯಗಳನ್ನು ಐಗುಪ್ತ ದೇಶದಿಂದ ಆತನು ಒಳಪಡಿಸಿಕೊಂಡಿದ್ದನು. He learned everything of Egypt. ಆತನು ಐಗುಪ್ತ ದೇಶದಲ್ಲಿ ಇರುವಂತ ಪ್ರತಿಯೊಂದನ್ನು ಕಲಿತುಕೊಂಡನು. When God took on the backside of the mountain, God had to remove all the culture of everything of Egypt. ಅಲ್ಲಿ ದೇವರು ಆತನನ್ನು ಆ ಒಂದು ಪರ್ವತದ ಹಿಂದೆ ತೆಗೆದುಕೊಂಡು ಹೋಗಿದ್ದ ನಿಮಿತ್ತ ಯಾಕೆಂದರೆ ಆತನಲ್ಲಿ ಇರುವಂತ ಪ್ರತಿಯೊಂದು ಐಗುಪ್ತ ಕಾರ್ಯಗಳನ್ನು ತೆಗೆಯಲ್ಪಡಬೇಕೆಂಬುದಕ್ಕೋಸ್ಕರ. God took Moses backside of the mountain not to punish him. God took him backside of the mountain to develop him. ಅಲ್ಲಿ ದೇವರು ಮೋಶೆಯನ್ನು ಅಲ್ಲಿ ಆತನಿಗೆ ಒಂದು ಶಿಕ್ಷೆ ಕೊಡಬೇಕೆಂಬುದಕ್ಕೋಸ್ಕರ ಆತನನ್ನು ಆ ಒಂದು ಪರ್ವತದ ಹಿಂದೆ ತೆಗೆದುಕೊಂಡು ಹೋಗಲಿಲ್ಲ. ಆತನಿಗೆ ಒಂದು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿಸಬೇಕೆಂಬುದಕ್ಕೋಸ್ಕರವೇ ಆತನನ್ನು ಅಲ್ಲಿ ಕರೆದುಕೊಂಡು ಹೋದನು. Because God wants to teach him, God wants to train him, therefore he took him backside of the mountain because nobody was there. ಅಲ್ಲಿ ಆ ಒಂದು ಪರ್ವತದ ಹಿಂದೆ ಭಾಗದಲ್ಲಿ ಯಾರೂ ಇಲ್ಲ, ಅದರ ನಿಮಿತ್ತವಾಗಿ ದೇವರು ಆತನನ್ನು ಕರೆದುಕೊಂಡು ಹೋದನು. ಯಾಕೆಂದ್ರೆ ಆತನಿಗೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿಸಬೇಕೆಂಬುದಕ್ಕೋಸ್ಕರ. Sometimes ಕೆಲವು ಸಮಯದಲ್ಲಿ God will take us at the backside of the mountain spiritually. ನಮ್ಮನ್ನು ಸಹ ಆತ್ಮಿಕ ವಿಷಯದಲ್ಲಿ ದೇವರು ನಮ್ಮನ್ನು ಈ ಒಂದು ಪರ್ವತದ ಹಿಂದೆ ಭಾಗಕ್ಕೆ ಕರೆದುಕೊಂಡು ಹೋಗುತ್ತಾನೆ. He'll take us to the wilderness experience. ಅದು ಮಾತ್ರವಲ್ಲ, ಮರುಭೂಮಿಯ ಒಳಗಡೆ ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. Because there we will learn to read the Bible. There we will learn to kneel and pray. There we will learn to fast and pray, what we never did other times. ಆ ಒಂದು ಪರಿಸ್ಥಿತಿ ಬರುವಂತ ಸಮಯದಲ್ಲಿ ಅಲ್ಲಿ ನಾವು ಮೊಣಕಾಲುಗಳನ್ನು ಹಾಕಿ ಪ್ರಾರ್ಥನೆ ಮಾಡುವುದಕ್ಕೆ ಪ್ರಾರಂಭಿಸುತ್ತೇವೆ, ಸತ್ಯವೇದ ವಾಕ್ಯವನ್ನು ಓದುವುದಕ್ಕೆ ಪ್ರಾರಂಭಿಸುತ್ತೇವೆ. ಅದು ಮಾತ್ರವಲ್ಲ, ಉಪವಾಸ ಮಾಡಿ ಎಲ್ಲವನ್ನು ಕಲಿತುಕೊಳ್ಳುವುದಕ್ಕೆ ನಾವು ಪ್ರಾರಂಭಿಸುತ್ತೇವೆ. Hallelujah. Hallelujah. When God told Jonah, ಅಲ್ಲಿ ಯೋನನಿಗೆ ದೇವರು go ಹೇಳುತ್ತಾನೆ, to Nineveh to preach, ನಿನವೆಗೆ ಹೋಗಿ ನನ್ನ ವಾಕ್ಯವನ್ನು ಸಾರು. he didn't do it. ಅದನ್ನು ಮಾಡಲಿಲ್ಲ. He was going to Tarshish. ಆತನು ತಾರ್ಷೀಷಿಗೆ ಹೋಗುತ್ತಿದ್ದಾನೆ. So for him God have to teach him a lesson. ಮತ್ತೆ ದೇವರು ಆತನಿಗೆ ಒಂದು ಕಾರ್ಯವನ್ನು ತಿಳಿಸಿಕೊಡಬೇಕಿತ್ತು ವಿದ್ಯಾಭ್ಯಾಸದ For ರೀತಿಯಲ್ಲಿ. Moses God taught him a lesson. ಅಲ್ಲಿ ಮೋಶೆಗೂ ಸಹ ದೇವರು ವಿದ್ಯಾಭ್ಯಾಸದ ರೀತಿಯಲ್ಲಿ ಆತನು ತೋರ್ಪಡಿಸಿದನು. Took him to the backside of the mountain. ಅಲ್ಲಿ ಆ ಒಂದು ಪರ್ವತದ ಹಿಂದೆ ಭಾಗಕ್ಕೆ ಕರೆದುಕೊಂಡು ಹೋದನು. But Jonah, ಆದ್ರೆ ಯೋನನಿಗೆ God taught him a lesson. ದೇವರು ಆತನಿಗೂ ಸಹ ಒಂದು ಉಪದೇಶವನ್ನು The ತೋರಿಸಿದನು. storm came, ಅಲ್ಲಿ ಬಿರುಗಾಳಿ ಬಂದಿತು, thrown out of the water. ಅಲ್ಲಿ ನೀರಿನ ಒಳಗಡೆ ಹಾಕಿಬಿಟ್ಟರು. Then he went into the down. ಅಲ್ಲಿ ಆಳಕ್ಕೆ ಹೋದನು. Then he went to the belly of fish. ಅಲ್ಲಿ ಅದು ಮಾತ್ರ ಮೀನಿನ ಹೊಟ್ಟೆ ಒಳಗಡೆ ಹೋದನು. 3 days he was inside. 3 ದಿನಗಳ ಕಾಲ ಆತನು ಒಳಗಡೆ ಇದ್ದಾನೆ. Then finally he looked to God and he prayed. ಆತನು ಆ ಒಂದು ಸಮಯದಲ್ಲಿ ಆತನು ದೇವರನ್ನು ನೋಡಿ ಆತನು ಪ್ರಾರ್ಥಿಸುತ್ತಾನೆ. Then the fish vomited him at the Nineveh. ಅಲ್ಲಿ ನಿನವೆ ಪಟ್ಟಣಕ್ಕೆ ಆ ಒಂದು ಮೀನು ಬಂದು ಆತನನ್ನು ವಾಂತಿ ಮಾಡಿತ್ತು. Then he obeyed God. Then he went to Nineveh to preach. ನಂತರ ಆತನು ದೇವರಿಗೆ ಆತನು ವಿಧೇಯನಾಗಿ ನಡೆದುಕೊಂಡನು. ಅದರ ನಿಮಿತ್ತವಾಗಿ ಆತನು ನಿನವೆ ಪಟ್ಟಣಕ್ಕೆ ಹೋಗಿ ದೇವರ ವಾಕ್ಯವನ್ನು ಹಂಚಿಕೊಂಡನು. Shadrach, Meshach and Abednego, ಶಾರ್ದಾಕ್, ಮೇಷಕ್, ಅಬೇದ್ನೆಗೋ, they went into the furnace. ಅಲ್ಲಿ ಆ ಒಂದು ಬೆಂಕಿಯ ಒಳಗಡೆ ಹೋದರು. And God went there. ದೇವರು ಸಹ ಅವರ ಸಂಗಡ ಹೋದನು. And he delivered them from that place. ಅಲ್ಲಿಂದ ದೇವರು ಬಿಡುಗಡೆ ಮಾಡಿದನು. For some people, ಕೆಲವು ಜನರಿಗೆ God will deliver them from the backside of the mountain. ಕೆಲವು ಜನರಿಗೆ ದೇವರು ಆ ಒಂದು ಪರ್ವತದ ಹಿಂದೆ ಭಾಗದಿಂದ ದೇವರು ಬಿಡುಗಡೆ ಕೊಡುತ್ತಾರೆ. For some people, ಕೆಲವು ಜನರಿಗೆ God will save them from going through the storm and the fish belly. ಕೆಲವು ಜನರಿಗೆ ದೇವರು ಕೆಲವು ಜನರು ಆ ಒಂದು ಬೆಂಕಿಯ ಒಳಗಡೆ ಆಗಲಿ ಇಲ್ಲವಾದ್ರೆ ಮೀನಿನ ಒಳಗಡೆ ಹೋಗುವುದಕ್ಕಿಂತ ಮುಂಚಿತವಾಗಿಯೇ ದೇವರು ತಡೆಯಾಗಿ ನಿಲ್ಲಿಸಿ ಅಲ್ಲಿಂದಲೇ ಅವರಿಗೆ ಬಿಡುಗಡೆ What I am trying ಕೊಡುವಂತವನಾಗಿರುತ್ತಾನೆ. to tell, ನಾನು ಏನೇನು ಹೇಳುವುದಕ್ಕೆ for ಬರುತ್ತಿದ್ದೇನೆ, some people, ಕೆಲವು ಜನರಿಗೆ God will save them from getting into the furnace of fire. For some people, God will allow them to go into the furnace and there He will save them. ಕೆಲವು ಜನರಿಗೆ ಆ ಒಂದು ಬೆಂಕಿಯ ಒಳಗಡೆ ಹೋಗುವುದಕ್ಕೆ ಮುಂಚಿತವಾಗಿಯೇ ದೇವರು ಬಿಡುಗಡೆ ಕೊಡುತ್ತಾರೆ. ಆದ್ರೆ ಕೆಲವು ಜನರಿಗೆ ಆ ಬೆಂಕಿಯ ಒಳಗಡೆ ಹೋಗಿ ಅದರ ಕಾರ್ಯಗಳನ್ನು ಅರಿತುಕೊಳ್ಳಬೇಕು, ಅದರ ನಂತರ ಬಿಡುಗಡೆ ಕೊಡುವಂತವನಾಗಿರುತ್ತಾನೆ. Hallelujah. Hallelujah. When God tells us something, ದೇವರು ನಮಗೆ ಕೆಲವು ಕಾರ್ಯಗಳನ್ನು ಹೇಳುವಂತ ಸಮಯದಲ್ಲಿ let's obey.
ನಾವು ಅದಕ್ಕೆ ವಿಧೇಯರಾಗೋಣ. When we pray, ನಾವು ಪ್ರಾರ್ಥನೆ when ಮಾಡುವಂತ we read the ಸಮಯದಲ್ಲಿ, Bible, ನಾವು ವಾಕ್ಯವನ್ನು ಓದುವಂತ when God ಸಮಯದಲ್ಲಿ, begins to speak to us, ದೇವರು ನಮ್ಮ ಸಂಗಡ ಮಾತನಾಡುವಂತ don't ಸಮಯದಲ್ಲಿ do this. ಇದನ್ನು ಮಾಡಬೇಡ, Be like this. ಈ ರೀತಿಯಾಗಿ ಇರು. This is your way. ಇದು ನಿನ್ನ ಮಾರ್ಗವಾಗಿದೆ. When we obey, ನಾವು ಅದಕ್ಕೆ ವಿಧೇಯನಾಗಿ ನಡೆದುಕೊಳ್ಳುವಂತ we will ಸಮಯದಲ್ಲಿ not face the consequences. ನಾವು ಅದು ಬರಬೇಕಾಗಿರುವಂತ ಕಾರ್ಯಗಳಿಗೆ ನಾವು ಒಳಗಾಗುವುದಿಲ್ಲ. Otherwise, ಇಲ್ಲವಾದರೆ we have to go to the backside of the mountain. ಆ ಒಂದು ಪರ್ವತದ ಹಿಂದೆ ಭಾಗಕ್ಕೆ ನಾವು ಹೋಗಬೇಕು. You delay the plan of God. ಯಾಕಂದ್ರೆ ನೀನು ದೇವರು ಇಟ್ಟಂತ ಉದ್ದೇಶವನ್ನು ತಡಿಯಾಗಿ ನಿಲ್ಲಿಸಿದ್ದೀಯಾ. There, 40 years, God made him nobody. ಅಲ್ಲಿ 40 ವರ್ಷಗಳ ಕಾಲ ಆತನು ಯಾರಿಗೂ ತಿಳಿಯದೇ ಇರುವ ರೀತಿಯಲ್ಲಿ ದೇವರು ಆತನನ್ನು ಮರೆಯಾಗಿಟ್ಟಿದ್ದನು. Hallelujah. ಹಲ್ಲೆಲೂಯಾ. There he got crushed. ಅಲ್ಲಿ ಆತನು ಬಹಳ ಕಠಿಣ ಪರಿಸ್ಥಿತಿಗೆ ಒಳಗಾದನು. There he said, whom I Lord, I should go. ಆತನು ಹೇಳುತ್ತಾನೆ, ದೇವರೇ ನಾನು ಯಾರು, ಯಾಕೆ ನಾನು ಹೋಗಬೇಕು. He was learned. ಆತನು ಚೆನ್ನಾಗಿ ಅಭ್ಯಾಸ He was ಮಾಡಿಕೊಂಡಿದ್ದಾನೆ. in wisdom. ಆತನಲ್ಲಿ ಜ್ಞಾನ ಉಂಟು, He had strength. ಆತನಲ್ಲಿ ಬಲ ಉಂಟು. But now ಆದ್ರೆ ಇವಾಗ he's telling, Lord, who am I, Lord? I cannot go. ಈಗ ಹೇಳುತ್ತಾನೆ, ದೇವರೇ ನಾನು ಯಾರು, ದೇವರೇ ನಾನು ಯಾಕೆ ಹೋಗಬೇಕು. That's the training God gave him and developed him there backside, not to punish him. ಇದು ದೇವರು ಕೊಟ್ಟಂತ ತರಬೇತಿಯಾಗಿದೆ. ಯಾಕೆಂದ್ರೆ ದೇವರು ಆತನಿಗೆ ಅಲ್ಲಿ ಕಠಿಣವಾದ ಕಾರ್ಯಗಳನ್ನು ಮಾಡಬೇಕೆಂಬುದಕ್ಕೆ ಅಲ್ಲ, ಆತನು ಎಲ್ಲವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕೆಂಬುದಕ್ಕೋಸ್ಕರವೇ ಆತನು ಆ ಒಂದು ಪರ್ವತದ ಹಿಂದಗಡೆ ಕರೆದುಕೊಂಡು The ಹೋದನು. fifth thing we see, ಐದನೇ ಕಾರ್ಯವನ್ನು he ನಾವು was ನೋಡುತ್ತೇವೆ. taking his father-in-law sheep and going. ಆತನು ತನ್ನ ಮಾವನ ಆ ಕುರಿಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾನೆ. Every day he was going one place. ಪ್ರತಿಯೊಂದು ದಿನವೂ ಒಂದು ಜಾಗಕ್ಕೆ But ಹೋಗುತ್ತಿದ್ದಾನೆ. one fine day, ಆದ್ರೆ ಒಂದು ದಿನ he saw something strange. ಅಲ್ಲಿ ಒಂದು ವಿಭಿನ್ನವಾಗಿರುವಂತಹ ಕಾರ್ಯವನ್ನು ನೋಡಿದನು. One day he saw that bush was burning, but it did not burnt out. ಅಲ್ಲಿ ಇರುವಂತ ಆ ಒಂದು ಗಿಡವನ್ನು ನೋಡುತ್ತಾನೆ, ಅದು ಉರಿತಾ ಇದೆ. ಪೊದೆಯನ್ನು ನೋಡುತ್ತಾನೆ, ಉರಿತಾ ಇದೆ, ಆದ್ರೆ ಅದು ಸುಟ್ಟು ಹೋಗಲಿಲ್ಲ. Every day he went that side. ಪ್ರತಿದಿನ ಆ ಒಂದು ಜಾಗದಲ್ಲೇ ಹೋಗುತ್ತಿದ್ದಾನೆ. That was just a dry bush. ಅದು ಒಣಗೋಗಿರುವಂತ ಒಂದು ಗಿಡವಾಗಿದೆ. But that day, ಆದ್ರೆ ಆ ದಿನ suddenly he saw there was a fire in that bush. ಆದ್ರೆ ಆ ಒಂದು ದಿನದಲ್ಲಿ ಆ ಒಂದು ಗಿಡದಲ್ಲಿ ಅಲ್ಲಿ ಬೆಂಕಿ ಹತ್ತಿ ಉರಿಯುತ್ತಿರುವುದನ್ನು ಆತನು ನೋಡುತ್ತಾನೆ. That thorny burning bush was burning, but it did not get burnt out. ಅಲ್ಲಿ ಮುಳ್ಳು ಎಲ್ಲವನ್ನು ಇರುವಂತ ಪೊದೆಯು ಅದು ಉರಿಯುತ್ತಾ ಇದೆ, ಆದ್ರೆ ಅದು ಎಂದಿಗೂ ಅದು ದಹಿಸಿ ಹೋಗಲಿಲ್ಲ. The Bible says Moses turned back ವಾಕ್ಯ ಹೇಳುತ್ತದೆ, ಮೋಶೆ ಹಿಂತಿರುಗಿ and he went close to see. ಅದರ ಹತ್ತಿರಕ್ಕೆ ಹೋಗುತ್ತಾನೆ ನೋಡುವುದಕ್ಕೋಸ್ಕರ. And God spoke to him. ಅಲ್ಲಿಂದ ದೇವರು ಮಾತನಾಡುತ್ತಾನೆ. And that day his 40 years of life was changed. ಆ ಒಂದು ದಿನದಲ್ಲಿ 40 ವರ್ಷಗಳ ಕಾಲ ಇದ್ದಂತ ಜೀವಿತವು ಮಾರ್ಪಟ್ಟಿತು. Everything changed. ಎಲ್ಲವೂ ಬದಲಾಯಿತು. God spoke to him. ದೇವರು ಆತನ ಸಂಗಡ ಮಾತನಾಡಿದನು. Go back to Egypt. ಮತ್ತೆ ಹಿಂತಿರುಗಿ ಐಗುಪ್ತ ದೇಶಕ್ಕೆ Where ಹೋಗು. you failed, ಎಲ್ಲಿ ನೀನು ಸೋಲನ್ನು ಅನುಭವಿಸಿದ್ದೀಯೋ you will get victory. ಅಲ್ಲೇ ಜಯವನ್ನು ಹೊಂದಿಕೊಳ್ಳುತ್ತೀಯ. Where you ran out and came out of fear, ನೀನು ಎಲ್ಲಿ ಭಯ ಭ್ರಾಂತನಾಗಿ ಆ ಒಂದು ಜಾಗದಿಂದ ಓಡಿ ಬಂದಿಯೋ, there you will go boldly and declare. ಮತ್ತೆ ಹಿಂತಿರುಗಿ ಧೈರ್ಯಶಾಲಿಯಾಗಿ ಹಿಂತಿರುಗಿ ಹೋಗಿ ಅಲ್ಲಿ ಪ್ರಕಟಿಸುತ್ತೀಯ. He got victory. ಅಲ್ಲಿ ಜಯವನ್ನು ಹೊಂದಿಕೊಂಡನು. I pray in the name of Jesus. ಯೇಸುವಿನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ. You may be living a normal life, ನೀನು ಏನೋ ಒಂದು ಸಾಧಾರಣವಾದ ಜೀವಿತವನ್ನು ನೀನು ನಡೆಸಿಕೊಂಡು ಬರುತ್ತಿರಬಹುದು. but something supernatural appeared in that burning bush. Suddenly something, you will have an encounter with God and your life will change. ಯಾವ ರೀತಿಯಾಗಿ ಅಲ್ಲಿ ಆ ಒಂದು ಉರಿಯುವಂತ ಪೊದೆಯ ರೀತಿಯಲ್ಲಿ ದೇವರು ಯಾವ ರೀತಿಯಾಗಿ ಬಂದು ಅಲ್ಲಿ ಪ್ರತ್ಯಕ್ಷನಾದನೋ, ಅದೇ ರೀತಿಯಾಗಿ ನಿಮ್ಮ ಜೀವಿತದಲ್ಲಿಯೂ ಸಹ ಉರಿಯುವ ಪೊದೆಯು ಬಂದು ದೇವರು ನಿಮ್ಮ ಸಂಗಡ ಪ್ರತ್ಯಕ್ಷನಾಗಿ ನಿಮಗೆ ಬೇಕಾದಂತ ಕಾರ್ಯಗಳನ್ನು ಆತ ನೆರವೇರಿಸುವಂತವನಾಗಿರುತ್ತಾನೆ. Hallelujah. 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 Just normal burning bush. ಅದು ಸಾಧಾರಣವಾಗಿ ಕಾಣಲ್ಪಡುವಂತ ಉರಿಯುವಂತ ಪೊದೆ. But that day, ಆದ್ರೆ ಆ ದಿನವು, that bush becomes supernatural. ಆದ್ರೆ ಆ ದಿನವು ನೈಸರ್ಗಕ್ಕೆ ನಿಮಿತ್ತವಾಗಿ ಅತ್ಯಾಶ್ಚರ್ಯವಾದಂತ The fire was burning, ಅಲ್ಲಿ ಬೆಂಕಿ ಉರಿತಾನೆ ಇದೆ, but the bush did not burn. ಆದ್ರೆ ಆ ಪೊದೆಯು ಅದು ಎಂದಿಗೂ ದಹಿಸಿ ಹೋಗಲಿಲ್ಲ. He had an encounter with God. ಆತನು ದೇವರ ಸಂಗಡ ಆ ಒಂದು ಸಮಯದಲ್ಲಿ ಆತನು ದೇವರನ್ನು ಕಂಡನು. Simple word to say, he met God. ಅಲ್ಲಿ ಸಾಧಾರಣವಾಗಿ ಹೇಳಬೇಕಾದ್ರೆ ಆತನು ದೇವರನ್ನು ಸಂಧಿಸಿದನು. The day he met God, his life was changed. ಆತನು ಯಾವ ದಿನದಂದು ದೇವರನ್ನು ಆತನು ಕಂಡನು, ಆ ದಿನದಿಂದಲೇ ಆತನ ಜೀವಿತವು ಬದಲಾಯಿತು. His 40 years, what he was, everything changed. ಆ ಒಂದು 40 ವರ್ಷ ದಿನಗಳಲ್ಲಿ ಯಾವ ರೀತಿಯಾಗಿ ಆತನು ಕಾಣಲ್ಪಟ್ಟನೋ ಆ ರೀತಿಯಾಗಿ ಇನ್ನು ಮುಂದೆ ಆತನ ಜೀವಿತವು ಇರಲಿಲ್ಲ. ಯಾಕೆಂದ್ರೆ ಎಲ್ಲವೂ ಬದಲಾಗಿದೆ. He didn't ask for the burning bush. ಆತನು ಎಂದಿಗೂ ಆ ಉರಿಯುವಂತ ಪೊದೆಯನ್ನು ಕೇಳಲಿಲ್ಲ. He didn't ask to come and meet him. ಇಲ್ಲವಾದ್ರೆ ಆತನು ಬಂದು ನನ್ನನ್ನು ಸಂಧಿಸಿ ಎಂದು ಹೇಳಲಿಲ್ಲ. He met God, came and met him. ದೇವರೇ ಆತನ ಸಂಗಡ ಬಳಿಗೆ ಬಂದು ಆತನನ್ನು ಸಂಧಿಸಿದನು. The Bible says ವಾಕ್ಯ ಹೇಳುತ್ತದೆ in Exodus chapter 3 and verse 7. ವಿಮೋಚನೆ ಕಾಂಡ 3ನೇ ಅಧ್ಯಾಯದ 7ನೇ ವಾಕ್ಯ. God, okay, you can read if you want. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರಾವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳಿಸಿತು.
ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಇವ್ಯರು, ಎಬುಸಿಯರು. The Bible says ವಾಕ್ಯ ಹೇಳುತ್ತದೆ, God came down ದೇವರು ಮೇಲಿನಿಂದ ಕೆಳಗಡೆ ಬಂದನು, because he seen the cry of the Israelites. ಯಾಕೆಂದ್ರೆ ಐಗುಪ್ತ ದೇಶದ ಜನರ ಮೊರೆಯು ಅವನಿಗೆ ಕೇಳಿಸಿತು. ಐಗುಪ್ತ ದೇಶದಲ್ಲಿರುವಂತಹ ಇಸ್ರಾಯೇಲ್ ಜನರ ಮೊರೆಯು ಆತನಿಗೆ ಕೇಳಿಸಿತು. I have come to deliver them from the hands of the Pharaoh. ನಾನು ಫರೋನ ಕೈಯಿಂದ ನನ್ನ ಜನರನ್ನು ಬಿಡಿಸುವುದಕ್ಕಾಗಿಯೇ ನಾನು ಬಂದಿದ್ದೇನೆ. I have come to deliver them. ನಾನು ಅವರನ್ನು ಬಿಡಿಸುವುದಕ್ಕಾಗಿಯೇ ಬಂದಿದ್ದೇನೆ. I am going to take them to the land of milk and honey. ಅಲ್ಲಿ ಹಾಲು ಜೇನು ಹರಿಯುವಂತ ದೇಶಕ್ಕೆ ನಾನು ಕರೆದುಕೊಂಡು ಹೋಗುವುದಕ್ಕಾಗಿ I seen ಬಂದಿದ್ದೇನೆ. the tears of my children. ನಾನು ನನ್ನ ಮಕ್ಕಳ ಕಣ್ಣೀರನ್ನು ನಾನು I ಕಂಡಿದ್ದೇನೆ. have heard the cry and the suffering. ಅವರು ವೆತನೆ ಪಡುತ್ತಿರುವಂತದ್ದು, ಅದು ಮಾತ್ರ ಅಳುತ್ತಿರುವಂತ ಕಾರ್ಯಗಳನ್ನು ನಾನು ಕಂಡಿದ್ದೇನೆ. I have come down to this mountain. ನಾನು ಈ ಒಂದು ಪರ್ವತದ ಮೇಲೆ ನಾನು ಕೆಳಗೆ ಇಳಿದು ಬಂದಿದ್ದೇನೆ. God says ದೇವರು ಹೇಳುತ್ತಾರೆ, ನಾನು I came down. ನಾನು ಕೆಳಗಡೆ I ಬಂದಿದ್ದೇನೆ. heard the prayers. ನಾನು ಅವರ ಪ್ರಾರ್ಥನೆಯನ್ನು I have ಕೇಳಿದ್ದೇನೆ. seen the suffering. ಅವರು ಪಡುತ್ತಿರುವಂತ ವೇದನೆಯನ್ನು I have come to ನೋಡಿದ್ದೇನೆ. deliver them. ನಾನು ಅವರನ್ನು ಬಿಡುಗಡೆ ಮಾಡುವುದಕ್ಕಾಗಿ ಬಂದಿದ್ದೇನೆ. After saying I, ಅವರು ನಾನು 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 ಎಂದು ಹೇಳಿದ ನಂತರ, then God says, now you go. ನಂತರ ದೇವರು ಹೇಳ್ತಾರೆ, ಈಗ ನೀನು ಹೋಗು. He looked at Moses and he said, you go. ಆತನು ಮೋಶೆಯನ್ನು ನೋಡಿ ಹೇಳುತ್ತಾರೆ, ನೀನು ಹೋಗು. Moses never prayed, ಮೋಶೆ ಎಂದಿಗೂ ಪ್ರಾರ್ಥನೆ ಮಾಡಲಿಲ್ಲ. but God came down. ಆದ್ರೆ ದೇವರು ಆತನಿಗೋಸ್ಕರ ಮೇಲಿನಿಂದ ಕೆಳಗಡೆ God ಬಂದನು. met Moses ದೇವರು ಮೋಶೆಯನ್ನು ಅಲ್ಲಿ ಸಂಧಿಸಿದನು. and Moses' life changed. ಅಲ್ಲಿ ಮೋಶೆಯ ಜೀವಿತವೇ I ಬದಲಾಯಿತು. pray in the name of Jesus. ನಾನು ಸಹ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು As ಮಾಡುತ್ತೇನೆ. every day as your duty, ನೀವು ಅನುದಿನವೂ ಮಾಡುವಂತ ಕಾರ್ಯಗಳು, suddenly I pray one day God will meet you. ತಕ್ಷಣವೇ ಒಂದು ದಿನದಲ್ಲಿ ಬಂದು ದೇವರು ಬಂದು ನಿಮ್ಮನ್ನು ಸಂಧಿಸುವಂತವನಾಗಿರುತ್ತಾನೆ. May you have an encounter with God ನಿಮಗೂ ದೇವರಿಗೂ ಅಲ್ಲಿ ಒಳನಾಟವು ಉಂಟಾಗಲಿ ಎಂದು ನಾನು and ಪ್ರಾರ್ಥಿಸುತ್ತೇನೆ. everything will change. ಆಗ ಪ್ರತಿಯೊಂದು ಕಾರ್ಯಗಳು Everything will change. ಎಲ್ಲವೂ ಬದಲಾಗುತ್ತದೆ. First 40 years, 40 ವರ್ಷಗಳು ಹಿಂದೆ ಇರುವಂತ 40 he was ವರ್ಷಗಳು somebody. ಆತನು ಏನೋ ಆಗಿದ್ದನು. And second 40 years, ನಂತರ ಬರುವಂತ 40 ವರ್ಷಗಳು he was nobody. ಯಾರಿಗೂ ಗೊತ್ತಿಲ್ಲದೆ ಇರುವಂತ ವ್ಯಕ್ತಿ ಆಗಿದ್ದನು. When he met God, ಆದ್ರೆ ದೇವರನ್ನು ಸಂಧಿಸಿದ ನಂತರ he changed. ಆತನ ಬದಲಾದನು. He went to the same place. ಆತನು ಹಿಂತಿರುಗಿ ಅದೇ ಜಾಗಕ್ಕೆ ಹೋದನು. Same person he met. ಅದೇ ವ್ಯಕ್ತಿಗಳನ್ನು ಹೋಗಿ ಸಂಧಿಸಿದನು. He met Pharaoh. ಆತನು ಫರೋಹನನ್ನು Let ಸಂಧಿಸಿದನು. my people go. ನನ್ನ ಜನರು ಹೋಗಲಿ. And we know what happened. ನಿಮಗೆಲ್ಲರಿಗೂ ಗೊತ್ತು ಏನ್ ನಡೆಯಿತೆಂದು. Story after story. ಅಲ್ಲಿ ಕಥೆಯಾದ ನಂತರ Miracles ಕಥೆಗಳು. after miracle. ಅಲ್ಲಿ ಅದ್ಭುತವಾದ ನಂತರ ಅದ್ಭುತಗಳು. Miracle after miracle. ಅದ್ಭುತ ಆದ ನಂತರ ಅದ್ಭುತಗಳು. Finally, ಕೊನೆಯಲ್ಲಿ Pharaoh said, go. ಫರೋಹನು ಹೇಳ್ತಾನೆ, ಹೋಗು. Everything happened ಎಲ್ಲವೂ ನಡೆಯಿತು. because he met God. ಯಾಕಂದ್ರೆ ಆತನು ದೇವರನ್ನು ಪ್ರತ್ಯೇಕವಾಗಿ ಸಂಧಿಸಿದನು. It was the same Moses. ಅದೇ ಮೋಶೆ When he was young, ಆತನು ಯೌವನಸ್ಥನಾಗಿರುವಂತ at the ಸಮಯದಲ್ಲಿ 40 years, 40 ವರ್ಷಗಳು he was able to kill only 2 Egyptians. ಆತನು ಬರೀ ಇಬ್ಬರು ಐಗುಪ್ತರನ್ನು ಕೊಲ್ಲುವುದಕ್ಕೆ ಆತನಲ್ಲಿ ಸಾಮರ್ಥ್ಯವಿತ್ತು. Backside of the mountain, ಆದ್ರೆ ಆ ಒಂದು ಪರ್ವತದ ಹಿಂಭಾಗದಲ್ಲಿ God stripped his strength, his influence, his wisdom, everything. ಆತನಲ್ಲಿ ಇದ್ದಂತ ಶಕ್ತಿಯನ್ನು, ಆತನಲ್ಲಿರುವಂತ ಬುದ್ಧಿಯನ್ನು ಎಲ್ಲವನ್ನು ದೇವರು ತೆಗೆದುಹಾಕಿದನು. And God sent him back. ಮತ್ತೆ ಹಿಂತಿರುಗಿ ದೇವರು ಮತ್ತೆ ಆತನು ಅದೇ ಸ್ಥಳಕ್ಕೆ ಕಳುಹಿಸಿದನು. Now he's 80 years old. ಈಗ ಆತನ ವಯಸ್ಸು 80 ವರ್ಷ. Same Moses. ಅದೇ ಮೋಶೆ He went to the same place. ಅದೇ ಜಾಗಕ್ಕೆ ಹೋದನು. He met the same person. ಅದೇ ವ್ಯಕ್ತಿಯನ್ನು ಸಂಧಿಸಿದನು. He had the same rod, ಆತನ ಬಳಿಯಲ್ಲಿ ಅದೇ ಕೋಲಿತ್ತು. but that rod was the rod of God. ಆದ್ರೆ ಆ ಒಂದು ಕೋಲು ಅದು ದೇವರ ಕೋಲಾಗಿತ್ತು. That rod did mighty miracles. ಆ ಒಂದು ಕೋಲನ್ನು ಇಟ್ಟುಕೊಂಡು ಆ ಒಂದು ಕೋಲು ಅನೇಕ ದೊಡ್ಡ ದೊಡ್ಡ ಅದ್ಭುತಗಳನ್ನು ನೆರವೇರಿಸುವುದಕ್ಕೆ ಸಾಧ್ಯವಾಯಿತು. Hallelujah. 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 God delivered them. ದೇವರು ಅವರನ್ನು ಬಿಡುಗಡೆ ಮಾಡಿದನು. He brought them out of Egypt. ಆ ಜನರನ್ನು ಐಗುಪ್ತ ದೇಶದಿಂದ ಹೊರತಂದನು. And they came. ಬಂದರು. Suddenly they saw the Red Sea. ಅಲ್ಲಿ ಕೆಂಪು ಸಮುದ್ರ ಅವರಿಗೆ ವಿರೋಧವಾಗಿ ನಿಂತುಕೊಂಡಿದೆ. They could not do anything. ಅವರಿಂದ ಏನು ಮಾಡೋದಕ್ಕೆ ಆಗಲಿಲ್ಲ. Behind, ಹಿಂದಗಡೆ Pharaoh and the army are chasing. ಫರೋಹನು ಮತ್ತೆ ಆತನ ಸೈನ್ಯವು ಇವರನ್ನು ಓಡಿಸಿಕೊಂಡು ಬರುತ್ತಿದೆ. Front of them, ಮುಂದಗಡೆ there is a Red Sea. ಅಲ್ಲಿ ಕೆಂಪು ಸಮುದ್ರ ಉಂಟು. People started grumbling. ಅಲ್ಲಿ ಜನರು ಗುಣಗುಟ್ಟುವುದಕ್ಕೆ Why ಪ್ರಾರಂಭಿಸಿದರು. did you bring us here? ಯಾಕೆ ನಮ್ಮನ್ನು ಕರೆದುಕೊಂಡು ಬಂದೆ? 20 lakhs people. 20 ಲಕ್ಷ ಜನರು. They said, why? Because there is no graveyard there in Egypt. You brought us here to die. ಯಾಕೆ ಅಲ್ಲಿ ಐಗುಪ್ತ ದೇಶದಲ್ಲಿ ಅಲ್ಲಿ ಮರಣ ಹೊಂದುವುದಾದ್ರೆ ಸಮಾಧಿಗಳಿಲ್ಲವಾ? ಯಾಕೆ ನಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದ್ಯಾ ಸಾಯಿಸುವುದಕ್ಕಾಗಿ? Moses said, ಮೋಶೆ ಹೇಳುತ್ತಾರೆ, stand still.
ನಿಂತುಕೊಳ್ಳಿರಿ. and see the salvation of God. ದೇವರು ಮಾಡುವಂತ ರಕ್ಷಣೆಯನ್ನು ನೀವು ನೋಡಿರಿ. God will fight for you. ದೇವರು ನಿಮಗೋಸ್ಕರ ಆತನು ಯುದ್ಧ ಮಾಡುವಂತವನಾಗಿದ್ದಾನೆ. Battle belongs to the Lord. ಅಲ್ಲಿ ಯುದ್ಧವು ದೇವರಿಗೆ ಅದು It is not your battle. ಇದು ನಿಮ್ಮ ಯುದ್ಧವಲ್ಲ. Battle belongs to the Lord. ಇದು ದೇವರು ಯುದ್ಧ ಮಾಡುವಂತವನಾಗಿದ್ದಾನೆ. God will fight for you. ದೇವರು ನಿಮಗೋಸ್ಕರ ಯುದ್ಧ You shall ಮಾಡುವಂತವನಾಗಿದ್ದಾನೆ. stand still and see the salvation of God. ನೀವು ಸುಮ್ಮನೆ ನಿಂತುಕೊಂಡು ದೇವರು ನಿಮ್ಮನ್ನು ರಕ್ಷಿಸುವಂತ ಕಾರ್ಯವನ್ನು ನೋಡಿರಿ ಎಂದು ಹೇಳುವುದನ್ನು ನಾವು My brother, ನೋಡುತ್ತೇವೆ. my sister, ನನ್ನ ಸಹೋದರ ಸಹೋದರಿಯೇ, God brought them to the Red Sea ದೇವರು ಜನರನ್ನು ಆ ಒಂದು ಕೆಂಪು ಸಮುದ್ರಕ್ಕೆ ಕರೆದುಕೊಂಡು ಬಂದನು. not to kill the Egyptians, not to kill the Israelites. ಇಸ್ರಾಯೇಲ್ ಜನರನ್ನು ಮರಣಕ್ಕೆ ಒಪ್ಪಿಸಬೇಕೆಂಬುದಕ್ಕೋಸ್ಕರ ಅಲ್ಲ. The Red Sea opened. ಅಲ್ಲಿ ಕೆಂಪು ಸಮುದ್ರ ವಿಭಾಗವಾಯಿತು. Moses cried. ಮೋಶೆ ಅಳುವುದಕ್ಕೆ God ಪ್ರಾರಂಭಿಸಿದನು. said, ದೇವರು ಹೇಳುತ್ತಾರೆ, why are you crying? ಯಾಕೆ ಅಳುತ್ತಿದ್ದೀಯಾ? Why are you looking to me? ಯಾಕೆ ನನ್ನನ್ನು ನೋಡುತ್ತಿದ್ದೀಯಾ? What do you have in your ನಿನ್ನ hand? ಕೈಯಲ್ಲಿ ಏನುಂಟು? Stretch forth that rod. ಆ ಒಂದು ಕೋಲನ್ನು ಮುಂದಕ್ಕೆ ನೀಟು. When he stretched that rod, ಆತನ ಕೋಲನ್ನು ನೀರಿನ ಮೇಲೆ the ನೀಡಿದ Red Sea ನಂತರ opened ಕೆಂಪು ಸಮುದ್ರ ವಿಭಾಗವಾಯಿತು. and the people went. ಅಲ್ಲಿ ಜನರು ನಡೆಯುವುದಕ್ಕೆ As ಪ್ರಾರಂಭಿಸಿದರು. they crossed, ಅಲ್ಲಿ ಹೋಗಿ ಮುಕ್ತಾಯವಾದ ನಂತರ suddenly they turned back. ಅವರು ಹಿಂತಿರುಗಿ ನೋಡುತ್ತಾರೆ. The Pharaoh and the army are chasing them. ಅಲ್ಲಿ ಫರೋಹನು ಮತ್ತೆ ಆತನ ಸೈನ್ಯವು ಅವರನ್ನು ಹಿಂದಟ್ಟಿಕೊಂಡು ಬರುತ್ತಿದೆ. And still the water, there was way for the people to come, the Egyptians to come. ಈಗಲೂ ಸಹ ಈ ಒಂದು ಇಸ್ರಾಯೇಲ್ ಜನ ನಡೆದುಕೊಂಡು ಹೋಗುತ್ತಿರುವಂತ ಮಾರ್ಗದಲ್ಲಿಯೇ ಈ ಐಗುಪ್ತ ದೇಶದವರು ಸಹ ಬರುತ್ತಿದ್ದಾರೆ. The water was standing like a wall both the side. ಅಲ್ಲಿ ಎರಡು ಜಾಗದಲ್ಲಿಯೂ ಸಹ ಒಂದು ಗೋಡೆಯ ರೀತಿಯಲ್ಲಿ ನೀರು ನಿಂತುಕೊಂಡಿದೆ. And they all came, Egyptian and the army. ಅಲ್ಲಿ ಐಗುಪ್ತ ದೇಶದಲ್ಲಿ ಇರುವಂತ ಫರೋಹನು ಮತ್ತೆ ಆತನ ಸೈನ್ಯವು ಎಲ್ಲರೂ ಒಳಗಡೆ ಬಂದರು. When they came, ಒಳಗಡೆ ಬಂದ ನಂತರ the water came back. ಆ ನೀರು ಮತ್ತೆ ಹಿಂತಿರುಗಿ ಎಲ್ಲವೂ ಅವರ ಮೇಲೆ ಬರುವುದಕ್ಕೆ ಪ್ರಾರಂಭಿಸಿತು. Hallelujah. ಹಲ್ಲೆಲೂಯಾ. That's all. ಅಷ್ಟೇ. I finished my message. ನನ್ನ ಸಂದೇಶವನ್ನು ಮುಗಿಸಿದೆನು. I tell you one thing. ನಾನು ಒಂದನ್ನು ಹೇಳುತ್ತೇನೆ. God brought them to the Red Sea. ದೇವರು ಜನರನ್ನು ಆ ಒಂದು ಕೆಂಪು ಸಮುದ್ರಕ್ಕೆ ಕರೆದುಕೊಂಡು ಬಂದನು. Not to drown his children. God brought his children to the Dead Sea to drown his enemies. ಆತನು ತನ್ನ ಮಕ್ಕಳನ್ನು ನೀರಿನ ಒಳಗಡೆ ಮುಳುಗಿಸಬೇಕೆಂಬುದಕ್ಕೋಸ್ಕರ ಆತನು ಕರೆದುಕೊಂಡು ಬರಲಿಲ್ಲ. ಅವರಿಗೆ ವಿರೋಧವಾಗಿರುವಂತ ಶತ್ರುಗಳನ್ನು ಮುಳುಗಿಸುವುದಕ್ಕೋಸ್ಕರ ದೇವರು ಆ ಜನರನ್ನು ಅಲ್ಲಿ ಕರೆದುಕೊಂಡು ಬಂದನು. Hallelujah. Hallelujah. When you face the Red Sea, ನೀವು ಕೆಂಪು ಸಮುದ್ರವನ್ನು ನೋಡುವಂತ ಸಮಯದಲ್ಲಿ don't complain and murmur like Israelites. ನೀವು ಇಸ್ರಾಯೇಲ್ ಜನರ ರೀತಿಯಲ್ಲಿ ಗುಣಗುಟ್ಟುವುದಕ್ಕೆ ಪ್ರಾರಂಭಿಸಬೇಡಿರಿ. He's not taking you there. ನೀವು ಆತನು ನಿಮ್ಮನ್ನು ಅಲ್ಲಿ ಸುಮ್ಮನೆ To ಕರೆದುಕೊಂಡು drown ಹೋಗುತ್ತಿಲ್ಲ. us. ನಮ್ಮನ್ನು He's ಮುಳುಗಿಸಬೇಕೆಂಬುದಕ್ಕೋಸ್ಕರ taking us ಕರೆದುಕೊಂಡು there to ಹೋಗುತ್ತಿಲ್ಲ. drown the enemy. ನಮಗೆ ವಿರೋಧಕ್ಕೆ ಬರುವಂತ ಶತ್ರುಗಳನ್ನು ಮುಳುಗಿಸಬೇಕೆಂಬ ಉದ್ದೇಶದಿಂದ ನಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ. Hallelujah. 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 Maybe God looked at Moses and laughed. ಒಂದು ವೇಳೆ ದೇವರು ಮೋಶೆಯನ್ನು ನೋಡಿ ನಕ್ಕಿರಬಹುದು. Moses, ಮೋಶೆ when you had the strength, ನಿನ್ನ ಬಳಿಯಲ್ಲಿ ಶಕ್ತಿ ಇದ್ದಾಗ you killed only 2 Egyptians. ನೀನು ಬರೀ 2 ಐಗುಪ್ತರನ್ನು ನೀನು ಕೊಲೆ ಮಾಡಿದ್ದೆ. When you gave the rod to me, ಆದ್ರೆ ನೀನು ನಿನ್ನ ಕೋಲ ನನಗೆ ಕೊಟ್ಟಿದ್ದ now ನಂತರ 20 lakhs Egyptians in one shot you killed everybody. ನೀನು 20 ಲಕ್ಷಕ್ಕಿಂತಲೂ ಅಧಿಕವಾಗಿರುವಂತ ಐಗುಪ್ತ ದೇಶದಲ್ಲಿರುವಂತ ಜನರು ಒಂದೇ ಸಾರಿ ನೀನು ಎಲ್ಲರನ್ನು ಕೊಂದೆ. Hallelujah. ಹಲ್ಲೆಲೂಯಾ. As we close, ನಾವು ಮುಗಿಸುವಂತ ಸಮಯದಲ್ಲಿ let's give ourselves to God. ನಮ್ಮನ್ನು ನಾವೇ ದೇವರಿಗೆಂದು ನಾವು ಸಮರ್ಪಿಸಿಕೊಡೋಣ. With our strength, ನಮ್ಮ ಶಕ್ತಿಯಿಂದ we can do very little. ಬಹಳ ಚಿಕ್ಕದಾದ ಕಾರ್ಯಗಳನ್ನೇ ಮಾಡೋದಕ್ಕೆ ಸಾಧ್ಯ. Close your eyes. ನಮ್ಮ ಕಣ್ಣುಗಳನ್ನು ಮುಚ್ಚೋಣ. Look to God. ದೇವರನ್ನು ನೋಡಿರಿ. Whatever it is, ಏನೇ ಆಗಿದರೂ ಸಹ your talent, ನಿಮಗೆ ಇರುವಂತ ವಿದ್ಯಾಭ್ಯಾಸ your ಇರಬಹುದು. talent, ಒಂದು ವೇಳೆ ನಿಮಗೆ ಇರುವಂತ your ತಾಲಾಂತುಗಳಿರಬಹುದು, treasure, ನಿಮಗೆ ಇರುವಂತ ನಾಣ್ಯಗಳಿರಬಹುದು, your time, ನಿಮ್ಮ ಸಮಯ ಇರಬಹುದು, your salary, ನಿಮ್ಮ ಸಂಬಳ ಇರಬಹುದು, your family, ನಿಮ್ಮ ಕುಟುಂಬ ಇರಬಹುದು, your business, ನೀವು ಮಾಡುವಂತ ವ್ಯಾಪಾರ ಇರಬಹುದು, your ministry, ನೀವು ಮಾಡುವಂತ ಸೇವೆ ಇರಬಹುದು, your very own life, ನಿಮ್ಮ ಜೀವಿತವಿರಬಹುದು. whatever it is, ಏನೇ ಇದ್ದರೂ ಸಹ God, I give it to you. ದೇವರೇ ನಾನು ನಿನಗೆ ಸಮರ್ಪಿಸುತ್ತೇನೆ. Everything what I have, ಏನೇನಿದೆ ದೇವರೇ ನನ್ನ I ಜೀವಿತದಲ್ಲಿ, lay it at the altar. ದೇವರೇ ನಾನು ಒಂದು ಯಜ್ಞ ಪೀಠದ ಮೇಲೆ ಎಲ್ಲವನ್ನು ಸಮರ್ಪಿಸಿಕೊಡುತ್ತೇನೆ. Lord, you spoke to us. ದೇವರೇ ನೀನು ನನ್ನ ಸಂಗಡ ಮಾತನಾಡಿದ್ದೀಯಾ. Moses with his strength, he killed only 2 Egyptians. ಮೋಶೆ ತನ್ನ ಬಲದ ಮೇಲೆ ಬರೀ ಇಬ್ಬರು ಐಗುಪ್ತರನ್ನು ಮಾತ್ರ ಕೊಲ್ಲುವುದಕ್ಕೆ ಸಾಧ್ಯವಾಯಿತು. It took time, ಸಮಯ ತೆಗೆದುಕೊಂಡಿತ್ತು but ದೇವರೇ. at your time, ಆದ್ರೆ ದೇವರೇ in your time, ನಿನ್ನ in ಸಮಯದಲ್ಲಿ, your plan, ನಿನ್ನ ಆಲೋಚನೆಯಲ್ಲಿ 20 lakhs people, 20 ಲಕ್ಷ ಜನರು Egyptians you killed, Lord. ಐಗುಪ್ತ ಜನರನ್ನು ನೀನು ಸಂಹರಿಸಿದೆ ದೇವರೇ. Where is 2 and where is 20 lakhs? ಇಬ್ಬರು ಎಲ್ಲಿ ದೇವರೇ? 20 ಲಕ್ಷ ಜನರು ಎಲ್ಲಿ? That's the God we worship. ಈ ರೀತಿಯಾದ ದೇವರನ್ನೇ ನಾವು ಆರಾಧಿಸುವಂತವರಾಗಿದ್ದೇವೆ. Whatever we have,
ಏನೇ ಇದ್ದರೂ ಸಹ ನಮ್ಮ ಬಳಿಯಲ್ಲಿ our finance. ನಮ್ಮ ಹಣಕಾಸಿನ ವಿಷಯ ಇರಬಹುದು. It may be like a 2, but God will multiply and give like 20 lakhs. ಒಂದು ವೇಳೆ ನಿಮ್ಮ ಬಳಿಯಲ್ಲಿ ಬರೀ 2 ಇರಬಹುದು, ಆದರೂ ದೇವರು ಅದನ್ನು ಜಾಸ್ತಿ ಮಾಡಿ 20 ಲಕ್ಷದವರೆಗೂ ಆತನು ಕೊಡಬಹುದು ನಿಮಗೆ. What you're holding on, ಏನನ್ನು ಹಿಡಿದಿಟ್ಟುಕೊಂಡಿದ್ದೀರಾ, whatever you're holding on, ಏನನ್ನಾದರೂ ಸಹ ಹಿಡಿದಿಟ್ಟುಕೊಂಡಿದ್ದರೂ ಸಹ, Lord, I throw it. ದೇವರೇ ನಾನು ಅದನ್ನು ಕೆಳಗಡೆ ಹಾಕುತ್ತೇನೆ. I lay it at your feet. ದೇವರೇ ನಾನು ನಿನ್ನ ಪಾದದ ಕೆಳಗೆ ಹಾಕುತ್ತೇನೆ. I give it to you. ನಾನು ನಿನಗೆ ಕೊಡುತ್ತೇನೆ. When you surrender to God, ನೀವು ನಿಮ್ಮನ್ನು ನೀವೇ ದೇವರಿಗೆ when we ಸಮರ್ಪಿಸಿಕೊಳ್ಳುವ surrender everything to God, ನೀವು ಎಲ್ಲವನ್ನು ದೇವರಿಗೆ ಸಮರ್ಪಿಸಿಕೊಡುವಂತ ಸಮಯದಲ್ಲಿ God will do something. ದೇವರು ಒಂದನ್ನು ಮಾಡುತ್ತಾನೆ. As God took Moses backside not to punish him, ದೇವರು ಯಾವ ರೀತಿಯಾಗಿ ಮೋಶೆಯನ್ನು ಆತನಿಗೆ ಶಿಕ್ಷೆ ಕೊಡಬೇಕೆಂಬುದಕ್ಕೋಸ್ಕರ ಆತನು ಆ ಒಂದು ಪರ್ವತದ ಹಿಂದೆಗೆ ಕರೆದುಕೊಂಡು ಹೋಗಲಿಲ್ಲ. to teach him, ಆತನಿಗೆ ಶಿಕ್ಷಣವನ್ನು ಕೊಡಬೇಕೆಂಬುದಕ್ಕೋಸ್ಕರ To develop ಕರೆದುಕೊಂಡು him. ಹೋದನು. ಆತನು ತನ್ನನ್ನು ತಾನೇ ಆತನ ಅಭ್ಯಾಸ ಹೊಂದಿಕೊಳ್ಳಬೇಕೆಂಬುದಕ್ಕೋಸ್ಕರ, and to display his power. ಅದು ಮಾತ್ರವಲ್ಲ ದೇವರ ಶಕ್ತಿಯನ್ನು ಆತನ ಮುಖಾಂತರವಾಗಿ ಪ್ರಕಟಿಸಿಕೊಳ್ಳಬೇಕೆಂಬುದಕ್ಕೋಸ್ಕರ ಕರೆದುಕೊಂಡು ಹೋದನು. We surrender everything to you, Lord. ದೇವರೇ ನಮಗೆ ಇರುವಂತ ಎಲ್ಲವನ್ನು ರಾಜ ನಿಮ್ಮ ಬಳಿಯಲ್ಲಿ ಸಮರ್ಪಿಸಿಕೊಡುತ್ತೇವೆ. Forgive me, Lord. ದೇವರೇ ನನ್ನನ್ನು ಕ್ಷಮಿಸು. There are certain things I was holding on very tight. ದೇವರೇ ನನ್ನ ಜೀವಿತದಲ್ಲಿ ಕೆಲವು ಕಾರ್ಯಗಳನ್ನು ನನಗೆಂದು ರಾಜ ಬಹಳ ಕಠಿಣವಾಗಿ ನಾನು ಹಿಡಿದಿಟ್ಟುಕೊಂಡಿದ್ದೇನು. Like Moses threw it, I'm throwing it down. ಮೋಶೆ ಯಾವ ರೀತಿಯಾಗಿ ಕೆಳಗಡೆ ಹಾಕಿದನು ಅದೇ ರೀತಿಯಾಗಿ ನನ್ನ ಜೀವಿತದಲ್ಲಿ ಎಲ್ಲ ಕಾರ್ಯಗಳು ನಾನು ಕೆಳಗಡೆ ಹಾಕುತ್ತೇನೆ. Maybe a boyfriend, ಒಂದು ವೇಳೆ ಬಾಯ್ ಫ್ರೆಂಡ್ ಇರಬಹುದು, maybe a girlfriend, ಗರ್ಲ್ ಫ್ರೆಂಡ್ ಇರಬಹುದು, maybe some affair, ಇಲ್ಲವಾದ್ರೆ ಯಾವುದೋ ಒಂದು ಅಫೇರ್ ಗಳಿರಬಹುದು, bad relationship, ಇಲ್ಲವಾದ ಕೆಟ್ಟದಾದ ಸಹವಾಸಗಳಿರಬಹುದು, maybe my offering and tithes, ಇಲ್ಲವಾದ್ರೆ ನಾನು ಕೊಡುವಂತ ದೇವರೇ ಅಪ್ಪ ದಶಮ ಭಾಗಗಳಿರಬಹುದು, maybe my talent, ಇಲ್ಲವಾದ್ರೆ ನನಗಿರುವಂತ ತಲಾಂತಗಳಿರಬಹುದು, maybe my time, ಇಲ್ಲವಾದ ನನ್ನ ಸಮಯವಿರಬಹುದು, maybe myself, ಇಲ್ಲವಾದ ನಾನಾಗಿರಬಹುದು, maybe some secret sin, ಇಲ್ಲವಾದ ರಾಜ ರಹಸ್ಯವಾದ ಪಾಪಗಳಿರಬಹುದು, maybe some bad habits, ಇಲ್ಲವಾದ ಕೆಟ್ಟ ಅಭ್ಯಾಸಗಳಿರಬಹುದು, maybe my weakness. ಇಲ್ಲವಾದ್ರೆ ನನ್ನಲ್ಲಿ ಕಾಣಲ್ಪಡುವಂತ ಬಲಹೀನತೆಗಳಿರಬಹುದು. Today, ಇವತ್ತು this moment, ಈ ಒಂದು ಸಮಯದಲ್ಲಿ I surrender at your feet. ದೇವರೇ ನಿನ್ನ ಪಾದದ ಕೆಳಗೆ ಎಲ್ಲವನ್ನು I ಸಮರ್ಪಿಸಿಕೊಡುತ್ತೇನೆ. lay everything at your feet. ದೇವರೇ ಎಲ್ಲವೂ ನಿನ್ನ ಪಾದದ ಕೆಳಗಡೆ ಹಾಕುತ್ತೇನೆ. As you changed Moses, ಮೋಶೆನ ಯಾವ ರೀತಿಗೆ ಬದಲಾಯಿಸಿದ್ದೆ, change my life. ನನ್ನ ಜೀವಿತವನ್ನು ಸಹ ಬದಲಾಯಿಸು. As you blessed Abraham, ಅಬ್ರಹಾಮನನ್ನು ಆಶೀರ್ವದಿಸಿದ ರೀತಿಯಲ್ಲಿ, as you blessed Zacchaeus, ಯಾವ ರೀತಿಯಾಗಿ ಜಕಾರ್ಯನನ್ನು as you ಆಶೀರ್ವದಿಸಿದೆಯೋ, blessed Peter, ಯಾವ ರೀತಿಯಾಗಿ ಪೇತ್ರನನ್ನು ಆಶೀರ್ವದಿಸಿದೆಯೋ, I give myself. ನನ್ನನ್ನು ನಾನು ಒಪ್ಪಿಸಿಕೊಡುತ್ತೇನೆ. Bless me, Lord. ನನ್ನನ್ನು ಸಹ ಆಶೀರ್ವದಿಸು ದೇವರೇ, Bless me. ನನ್ನನ್ನು ಸಹ ಆಶೀರ್ವದಿಸು. Just surrender yourself. ನಿಮ್ಮನ್ನು ದೇವರಿಗೆ ಸಮರ್ಪಿಸಿಕೊಡಿರಿ. Just 10 seconds. ಒಂದು 10 ಸೆಕೆಂಡ್ಗಳಿಗೆ ಮಾತ್ರ Talk to God. ದೇವರ ಸಂಗಡ ಮಾತನಾಡಿರಿ. Talk to God. ದೇವರ ಸಂಗಡ ಮಾತನಾಡಿರಿ. I surrender. ನನ್ನನ್ನು ನಾನು ಒಪ್ಪಿಸಿಕೊಡುತ್ತೇನೆ ದೇವರೇ. Hallelujah. ಹಲ್ಲೆಲೂಯಾ. Father, I thank you ತಂದೆಯೇ, ನಾನು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ for speaking to us. ನಮ್ಮ ಸಂಗಡ ಮಾತನಾಡಿದಕ್ಕಾಗಿ. Let me go out of this place as a new person. ದೇವರೇ, ಈ ಒಂದು ಜಾಗದಿಂದ ಹೋಗುವಂತ ಸಮಯದಲ್ಲಿ ರಾಜ ನಾನು ಹೊಸ ವ್ಯಕ್ತಿಯಾಗಿ ನಾನು ಹಿಂತಿರುಗಿ ಹೋಗಲಿ. As a free person. ಅಪ್ಪ, ನನ್ನ ಬಳಿಯಲ್ಲಿ ರಾಜ ಒಂದು ಸ್ವಾತಂತ್ರ್ಯವನ್ನು ಹೊಂದಿರುವಂತ ವ್ಯಕ್ತಿಯಾಗಿ ಹೋಗಲಿ. Thank you for speaking to us. ಅಪ್ಪ, ನೀ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ನಿಮಗೆ ವಂದನೆ. I have surrendered everything to you. ನನ್ನಲ್ಲಿರುವಂತ ಎಲ್ಲವನ್ನು ನಿನಗೆ ನಾನು ಸಮರ್ಪಿಸಿಕೊಟ್ಟಿದ್ದೇನೆ. Therefore, ಇಲ್ಲಿನಿಂದ you will fight for me. ನೀನು ನನಗೋಸ್ಕರ ಯುದ್ಧವನ್ನು ಮಾಡುತ್ತೀಯ. Battle belongs to you. ಯಾಕಂದ್ರೆ ಯುದ್ಧವು ನಿನಗೆ ಅದು ದೇವರೇ. Enough of walking with my strength. ದೇವರೇ, ನನ್ನ ಬಲದ ಮೇಲೆ ನಡೆದದ್ದು ಸಾಕು. Hereafter, ಇಂದು I want to walk by your divine strength. ದೇವರೇ, ನಿನ್ನಲ್ಲಿರುವಂತ ಬಲದ ಮೇಲೆ ನಡೆಯುವುದಕ್ಕೆ ನಾನು ಇಷ್ಟಪಡುವಂತವನಾಗಿದ್ದೇನೆ. Thank you, Jesus. ಯೇಸುವೇ, ನಿಮಗೆ ಸ್ತೋತ್ರ. Thank you, Holy Spirit. ಪರಿಶುದ್ಧಾತ್ಮನೇ, ನಿಮಗೆ ವಂದನೆ. Thank you. In Jesus' name. ಯೇಸುವಿನ ನಾಮದಲ್ಲಿ. Amen. ಆಮೆನ್. Amen. ಆಮೆನ್. Thank you, Lord. ನಾವು ಅನೇವರು ಕಣ್களை ಮೂಡಿ ಜೋಮಲ್ಲ. ಪ್ರೀತಿ ಸ್ವರೂಪನಾದ ಯೇಸು ಸ್ವಾಮಿ, ಈ ಒಳ್ಳೆ ಸಮಯಕ್ಕೆ ತರ ಸ್ತೋತ್ರ ರಾಜ. ಅಪ್ಪ, ನಿಮ್ಮ ದಾಸನ ಮುಖಾಂತರವಾಗಿ ನಮ್ಮ ಒಬ್ಬೊಬ್ಬರು ನೀವು ಮಾತಾಡಿದ್ದೀರಲ್ಲ, ನಿಮಗೆ ಸ್ತೋತ್ರ ಸ್ವಾಮಿ. ಮೋಸೆ ಮೊದಲನೇದಾಗಿ ಹುಟ್ಟಿದನು, ತನ್ನ ಇಚ್ಛೆಯಾಗಿ ಬೆಳೆದನು ಸ್ವಾಮಿ. ಎಲ್ಲ ಪದವಿಯನ್ನು ಅನುಭವಿಸಿದನು.
ಆದರೆ ಪ್ರತಿಫಲ ಏನಿಲ್ಲ ಸ್ವಾಮಿ. ಒಂದು ಕೊಲೆಗಾರನಾಗಿ ಬೇರೆ ದೇಶಕ್ಕೆ ಹೋದ ರಜ, ಬೆರಿದಾಗಿ ಅವನು ಮಾರ್ಪಟ್ಟನು. ಆದರೆ ಸ್ವಾಮಿ, ಯಾವತ್ತು ನೀವು ಅವನು ಸಂಧಿಸಿದರೋ ಆವತ್ತಿಂದ ಸ್ವಾಮಿ ಹೊಸ ಅಧ್ಯಾಯವನ್ನು ಸ್ವಾಮಿ ಅವನ ಜೀವಿತದಲ್ಲಿ ಬರೆದಿದ್ದೀರಲ್ಲ. ಬರೆದು ಸ್ವಾಮಿ ಅವನು ನೂತನವಾದ ಮನುಷ್ಯನಾಗಿ ಮಾರ್ಪಟ್ಟು ಸ್ವಾಮಿ ಅಪ್ಪ ಅನೇಕ ಜನರನ್ನು, ಲಕ್ಷಾಂತರ ಜನರನ್ನು ದಾರಿ ನಡೆಸೋಕ್ಕೆ ಒಂದು ಇನ್ಸ್ಟ್ರೂಮೆಂಟ್ ಆಗಿ ಅವನ್ನ ಮಾರ್ಪಡಿಸಿದಾರಲ್ಲ. ಸ್ತೋತ್ರ ಸ್ವಾಮಿ. ಇವತ್ತು ರಾಜ ಮೋಸೆ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಅದಕ್ಕೆ ಕಾರಣ ನೀವೇ ಸ್ವಾಮಿ. ಅಪ್ಪ ಅವನು ಆ ಪದವಿಯನ್ನು ತಗೊಳ್ಳುವಾಗ ಸ್ವಾಮಿ ಬೆರಿದಾಗಿದ್ದನು, ಅವನ ಬೆಲ ಎಲ್ಲ ಹೋಯಿತು ಸ್ವಾಮಿ. ಆದರೆ ನಿಮ್ಮ ಬಲನಿಂದ ತುಂಬಿಸಿ ಆ ಬಲ ಅವನ ಕೊನೆ ತಂಗ ಸತ್ಯವೇದಲ್ಲಿ ಪರಿಪಟ್ಟದ ಪರಗಾಗುವ ಸ್ವಾಮಿ. ಆ ಬಲ ಒಂದು ಕುಂದಿ ಹೋಗಿಲ್ಲ ಸ್ವಾಮಿ, ಒಡೆಯ ತಂಗ ಬಲವಂತನಾಗಿದ್ದನು. ನಾವು ಕೂಡ ಸ್ವಾಮಿ ಅದೇ ರೀತಿಯಲ್ಲಿ ನಿಮ್ಮ ಬಲದಿಂದ ತುಂಬಿಸಿ ರಾಜ. ನಾವು ನಮ್ಮ ಬಲದಿಂದ ನಮ್ಮ ಜ್ಞಾನವನ್ನು ಅಪ್ಪ ಅದನ್ನು ಗಾಣ ಕೊಡದೆ ಸ್ವಾಮಿ ನಿಮ್ಮ ಬಲದಿಂದ ತುಂಬಿಸಿ ನಿಮಗಾಗಿ ಏನಾದರೂ ಕಾರ್ಯವನ್ನು ಸೇವೆ ಮಾಡಿ ಸ್ವಾಮಿ ಆತ್ಮ ಮಕ್ಕಳನ್ನು ಆದಾಯ ಮಾಡುವಂತೆ ದಯ ಪಾಲಿಸು. ಆ ಥರ ಮಾಡ್ತಿರೋದ್ರ ಸ್ತೋತ್ರ. ಸುಂದರವಾಗಿ ಅಪ್ಪ ಈ ಸಂದೇಶ ಕೊಟ್ಟ ದಾಸನಿಗೋದ್ರ ಸ್ತೋತ್ರ. ಇನ್ನು ಎತ್ತು ಪ್ರಯೋಜನ ಪಡಿಸು ರಜ. ಲಕ್ಷಾಂತರ ಮಂದಿ ಅದರಿಂದ ಮನ ತಿರುಗಲಿ ಯೇಸುವಿನ ನಾಮದಲ್ಲಿ. ಈಗಲೂ ಕೇಳಿರುವ ಒಬ್ಬೊಬ್ಬರು ಕೂಡ ಸ್ವಾಮಿ ಈ ವಾಕ್ಯ ಅವರ ಎದುರು ಅಲಗಲಿ ಬರೆದಿದೆ, ಅದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಆ ಥರ ಮಾಡ್ತಿರೋದ್ರ ಸ್ತೋತ್ರ. ಯೇಸು ಪ್ರಾರ್ಥನೆ ತಂದೆಯೇ ಆಮೇಲೆ. ನನ್ನ ಮನವೇ ಯೋವನ್ನು ಕೊಂಡಾಡು, ಏನೋ ಸರ್ವೇಂದ್ರಗಳು ಪವಿತ್ರ ನಾಮನ ಕೀರ್ತಿಸಿ. ನನ್ನ ಮನವೇ ಯೋವನ್ನು ಕೊಂಡಾಡು, ಆ ಥರ ಮಾಡಿದ ಉಪಕಾರಗಳು ಒಂದನ್ನೂ ಮರಿಬೇಡ. ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. May God bless you all.